ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಮೇಶ್ವರ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಆತ್ಮೀಯ ಸ್ನೇಹಿತರೆ, ನಾವು ಇದುವರೆಗೂ 4 ಪ್ರಚಲಿತ ಘಟನೆಗಳ ಸರಣಿಯನ್ನು ಯಶಸ್ವಿಯಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಈ ಪ್ರಚಲಿತ ಘಟನೆಗಳ 5ನೇ ಸರಣಿಯನ್ನು ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ. ಹಾಗಿದ್ದರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ಎಲ್ಲ ಸಾಧನಾ ಅಕಾಡೆಮಿಯ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಪ್ರಚಲಿತ ಘಟನೆಗಳ 5ನೇ ಸರಣಿಯ ಮೊದಲನೇ ಪ್ರಶ್ನೆ, ಅದೇ ರೀತಿಯಾಗಿ ಈ ಪ್ರಚಲಿತ ಘಟನೆಗಳ 54ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಾಗಿದ್ರೆ ಎಲ್ಲರೂ ರೆಡಿ ಇರಿ. ಇವತ್ತಿನ ಈ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಪ್ಲಾಸ್ಟಿಕ್ ಹಾಳೆಯನ್ನು ಇತ್ತೀಚೆಗೆ ಯಾವ ಸರ್ಕಾರ ನಿಷೇಧಿಸಿದೆ? ಅಂದರೆ ಇಡ್ಲಿ ಒಳಗೆ ಈ ಒಂದು ಕ್ಯಾನ್ಸರ್ ಕಾರಕವಾಗಿರ್ತಕ್ಕಂತಹ ಪ್ಲಾಸ್ಟಿಕ್ ಹಾಳೆಯನ್ನು ಇತ್ತೀಚೆಗೆ ಒಂದು ಸರ್ಕಾರ ಏನು ಮಾಡಿದೆಪ್ಪ ಅಂದರೆ ನಿಷೇಧವನ್ನು ಮಾಡಿರುವಂಥದ್ದು. ಹಾಗಿದ್ರೆ ಯಾವ ರಾಜ್ಯ ಸರ್ಕಾರ ಆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ನಿಷೇಧವನ್ನು ಮಾಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಏನಿದೆಪ್ಪ ಅಂದರೆ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಕೇರಳ, ಅದೇ ರೀತಿಯಲ್ಲಿ ಆಪ್ಷನ್ ಡಿ ಮಹಾರಾಷ್ಟ್ರ ಇರುವಂಥದ್ದು. ಹಾಗಿದ್ರೆ ಈ ಒಂದು ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಹಾಳೆಯನ್ನು ಇತ್ತೀಚೆಗೆ ಯಾವ ಸರ್ಕಾರ ನಿಷೇಧವನ್ನು ಮಾಡಿದೆ ಅಂತ ನೋಡೋದಾದರೆ, ಆಪ್ಷನ್ ಎ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆಪ್ಪ ಅಂದರೆ ಈ ಇಡ್ಲಿ ಒಳಗೆ ಬಳಸ್ತಕ್ಕಂತಹ ಒಂದು ಕ್ಯಾನ್ಸರ್ ಕಾರಕ ಹಾಳೆಯನ್ನು ಬಳಸದೇ ಇರೋ ಥರ ನಿಷೇಧವನ್ನು ಮಾಡಿರುವಂಥದ್ದು. ಹಾಗಾದರೆ ಏನಿದು ಅಂತ ನೋಡ್ತಾ ಹೋಗೋದಾದರೆ, ಕರ್ನಾಟಕ ಸರ್ಕಾರ ಏನು ಮಾಡ್ತಪ್ಪ ಅಂತಂದರೆ ಈ ಪ್ಲಾಸ್ಟಿಕ್ ಹಾಳೆಯನ್ನು ಬಳಸಿ ಇಡ್ಲಿಯನ್ನು ತಯಾರಿಸುವುದನ್ನು ಇತ್ತೀಚೆಗೆ ನಿಷೇಧವನ್ನು ಮಾಡಿರುವಂಥದ್ದು. ಈ ಪ್ಲಾಸ್ಟಿಕ್ ಹಾಳೆ ಬಳಸಿ ಇಡ್ಲಿಯನ್ನು ತಯಾರಿಸುವಂಥದ್ದು ಇದೊಂದು ಅಸುರಕ್ಷಿತ, ಅಂದರೆ ಇದೊಂದು ಸುರಕ್ಷಿತವಲ್ಲದ್ದು ಅಂಥದ್ದು ಆಹಾರ ಇಲಾಖೆ ಏನು ಮಾಡಿದಪ್ಪ ಅಂತಂದರೆ ಆಹಾರ ಇಲಾಖೆ ದೃಢಪಡಿಸಿರುವಂಥದ್ದು. ಈ ಪ್ಲಾಸ್ಟಿಕ್ ಹಾಳೆ ಬಳಕೆಯಿಂದ ಇಡ್ಲಿ ಒಳಗೆ ಏನಾಗುತ್ತಪ್ಪ ಅಂದರೆ ಕಾರ್ಸಿನೋಜೆನಿಕ್, ಅಂದರೆ ಒಂದು ಕ್ಯಾನ್ಸರ್ ಕಾರಕವಾಗಿರ್ತಕ್ಕಂಥ ಅಂಶ, ಅದುವೇ ಕಾರ್ಸಿನೋಜೆನಿಕ್. ಈ ಕಾರ್ಸಿನೋಜೆನಿಕ್ ಅಂತಕ್ಕಂತಹ ಅಂಶ ಸೇರ್ಪಡೆ ಆಗ್ತಕ್ಕಂತಹ ಸಾಧ್ಯತೆ ಈ ಇಡ್ಲಿ ಒಳಗೆ ಇರುವಂಥದ್ದು. ಹಾಗಾಗಿ ಏನು ಮಾಡಿದಾರಪ್ಪ ಅಂದರೆ ಕರ್ನಾಟಕ ಸರ್ಕಾರ ಈ ಇಡ್ಲಿಯಲ್ಲಿ ಈ ಕ್ಯಾನ್ಸರ್ ಕಾರಕವಾಗಿರ್ತಕ್ಕಂಥ ಹಾಳೆಯನ್ನು ಬಳಸುವುದನ್ನು ನಿಷೇಧವನ್ನು ಮಾಡಿರುವಂಥದ್ದು. ಈ ಕಾರ್ಸಿನೋಜೆನಿಕ್ ಏನು ಮಾಡ್ತದಪ್ಪ ಅಂದರೆ ಕ್ಯಾನ್ಸರ್ಗೆ ಕಾರಣವಾಗಿರುವಂತಹದ್ದು ಅಂತಂದು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಬ್ಯಾನ್ಸ್ ಯೂಸ್ ಆಫ್ ಕ್ಯಾನ್ಸರ್ ಕಾಸಿಂಗ್ ಪಾಲಿಥಿನ್ ಶೀಟ್ಸ್ ಫಾರ್ ಸ್ಟೀಮಿಂಗ್ ಇಡ್ಲೀಸ್ ಇನ್ ಹೋಟೆಲ್ಸ್ ಅಕ್ರಾಸ್ ದಿ ಸ್ಟೇಟ್. ಅಂದರೆ ಪೇಪರ್ನೊಳಗೆ ಏನು ಬಂದಿದೆಪ್ಪ ಅಂತಂದರೆ, ಕರ್ನಾಟಕ ಆರೋಗ್ಯ ಇಲಾಖೆ ಏನು ಮಾಡಿದೆಪ್ಪ ಅಂತಂದರೆ ಯೂಸ್ ಆಫ್ ಕ್ಯಾನ್ಸರ್ ಕಾಸಿಂಗ್ ಪಾಲಿಥಿನ್ ಶೀಟ್ಸ್, ಅಂದರೆ ಕ್ಯಾನ್ಸರ್ ಕಾರಕವಾಗಿರ್ತಕ್ಕಂಥ ಈ ಪ್ಯಾಲಿಥಿನ್ ಶೀಟ್ಸನ್ನ ಇಡ್ಲಿ ಬೇಯಿಸೋಕ್ಕೆ ಯಾವುದೇ ಹೋಟೆಲ್ಗಳು ಕೂಡ, ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಹೋಟೆಲ್ಗಳಲ್ಲೂ ಕೂಡ ಯೂಸ್ ಮಾಡಬಾರ್ದು ಅಂತಂದು ಬ್ಯಾನ್ ಮಾಡಿರುವಂಥದ್ದನ್ನು ದ ಹಿಂದೂ ಪೇಪರ್ನಲ್ಲಿ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಈ ಒಂದು ಸರಣಿಯ 55ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಅಂದರೆ ನ್ಯಾಷನಲ್ ಟೆಕ್ನಾಲಜಿ ಡೇ, ನ್ಯಾಷನಲ್ ಟೆಕ್ನಾಲಜಿ ಡೇನ ಯಾವಾಗ ಆಚರಿಸ್ತಾರೆ ಅಂತಕ್ಕಂಥದ್ದು ಕ್ವಶನ್ನು. ಈ ಆಪ್ಷನ್ಸ್ಗಳನ್ನ ನೋಡ್ತಾ ಹೋದರೆ, ಆಪ್ಷನ್ ಎ ಏನಿದೆ, ಆಪ್ಷನ್ ಎ ಮೇ 10, ಆಪ್ಷನ್ ಬಿ ಮೇ 11, ಆಪ್ಷನ್ ಸಿ ಮೇ 12, ಆಪ್ಷನ್ ಡಿ ಮೇ 13. ಹಾಗಿದ್ರೆ ಯಾವಾಗ ಈ ಒಂದು ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಅಂದರೆ ನ್ಯಾಷನಲ್ ಟೆಕ್ನಾಲಜಿ ಡೇಯನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ ಅಂತ ನೋಡೋದಾದರೆ, ಆಪ್ಷನ್ ಬಿ ಮೇ 11. ಪ್ರತಿ ವರ್ಷ ಈ ಮೇ 11 ಏನು ಮಾಡ್ತಾರಪ್ಪ ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂಥದ್ದು ಆಚರಣೆಯನ್ನು ಮಾಡಲಾಗುವಂಥದ್ದು, ನ್ಯಾಷನಲ್ ಟೆಕ್ನಾಲಜಿ ಡೇ ಎಂದು ಸೆಲೆಬ್ರೇಟ್ ಮಾಡುವಂಥದ್ದು. ಹಾಗಿದ್ರೆ ಏನಿದು ನ್ಯಾಷನಲ್ ಟೆಕ್ನಾಲಜಿ ಡೇ, ಯಾವಾಗಿಂದ ಆಚರಣೆಯನ್ನು ಮಾಡಲಾಗ್ತದೆ ಅಂತ ನೋಡ್ತಾ ಹೋಗೋದಾದರೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆಯನ್ನು ಗೈದಿರ್ತಕ್ಕಂಥ ಅದನ್ನು ಸ್ಮರಿಸಲಿಕ್ಕೋಸ್ಕರ ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂದರೆ ಈ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಯಾವಾಗ ಮೇ 11 ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು.
1999 ಈ ಮೇ 11 ಏನು ಮಾಡಿದ್ರಪ್ಪ ಅಂದರೆ ವಿಜ್ಞಾನಿಗಳು ಬೆಂಗಳೂರಿನೊಳಗೆ ಮೊದಲ ಸ್ವದೇಶಿ ವಿಮಾನ ಯಾವುದಪ್ಪ ಅಂತಂದರೆ ಹಂಸ 3 ಅಂತಕ್ಕಂತಹ ಮೊದಲ ಸ್ವದೇಶಿ ವಿಮಾನವನ್ನು ಹಾರಿಸುವ ಮೂಲಕ ಭಾರತ ಏನು ಮಾಡ್ತಪ್ಪ ಅಂದರೆ ತನ್ನ ಅತ್ಯುತ್ತಮ ತಾಂತ್ರಿಕ ಪ್ರಗತಿಗೆ ಸಾಕ್ಷಿಯಾಗಿರುವಂಥದ್ದು. ಈ ಮೇ 11ನೇ ತಾರೀಕಿಗೆ ಏನು ಮಾಡಿದ್ರಪ್ಪ ಅಂತಂದರೆ ಭಾರತದೊಳಗೆ ಇನ್ನೊಂದು ಏನಾಯ್ತಪ್ಪ ಅಂತಂದರೆ ತ್ರಿಶೂಲ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಈ ಎರಡು ಅಂಶಗಳಿಂದ ಈ ಮೇ 11 ಏನು ಮಾಡಿದ್ರಪ್ಪ ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ, ಅಂದರೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದು ಅವಿಸ್ಮರಣೀಯ ಸಾಧನೆಯನ್ನು ಆಗಿರುವಂಥದ್ದು. ಆ ಸಾಧನೆಯನ್ನು ಸ್ಮರಿಸಲಿಕ್ಕೋಸ್ಕರನೇ ಈ ಮೇ 11 ಏನು ಮಾಡಿದ್ರಪ್ಪ ಅಂತಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಂದು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಈ ರಾಷ್ಟ್ರೀಯ ತಂತ್ರಜ್ಞಾನ ದಿನ 2024ರ ಥೀಮ್ ಏನಿದೆಪ್ಪ ಅಂತಂದರೆ ಶಾಲೆಗಳಿಂದ ಸ್ಟಾರ್ಟಪ್ಗಳವರೆಗೆ ಯುವ ಮನಸ್ಸುಗಳನ್ನು ನಾವೀನ್ಯತೆಗೆ ಪ್ರೇರೇಪಿಸುವುದು. ಅಂದರೆ ಸ್ಕೂಲ್ ಲೆವೆಲಿಂದ ಸ್ಟಾರ್ಟಪ್ಗಳವರೆಗೆ, ಅಂದರೆ ಸ್ಟಾರ್ಟಪ್ ಒಂದು ಓನ್ ಬಿಸ್ನೆಸ್ ಮಾಡೋವರೆಗೂ ಕೂಡ, ಒಂದು ಓನ್ ಕಂಪ್ನಿಯನ್ನು ಓಪನ್ ಮಾಡೋವರೆಗೂ ಕೂಡ ಯುವ ಮನಸ್ಸುಗಳನ್ನು ನಾವೀನ್ಯತೆಯಡಿಗೆ ಹೊಸದರೆಡೆಗೆ ಪ್ರೇರೇಪಣೆಯನ್ನು ಮಾಡುವಂಥದ್ದು ಈ 2024ರ ರಾಷ್ಟ್ರೀಯ ತಂತ್ರಜ್ಞಾನ ದಿನದ ಧ್ಯೇಯವಾಕ್ಯವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ, ಇನ್ನು 56ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಇತ್ತೀಚೆಗೆ ಮಿಖಾಯಲ್ ಮಿಶುಸ್ಟಿನ್ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಮರು ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಉಕ್ರೇನ್, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಮಲೇಷಿಯಾ. ಹಾಗಿದ್ರೆ ಈ ಮಿಖಾಯಲ್ ಮಿಶುಸ್ಟಿನ್ ಯಾವ ದೇಶದ ಪ್ರಧಾನಮಂತ್ರಿ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ಕೂಡ ನೋಡಿದ್ವಿ ನಾವೀಗ. ಹಾಗಾದರೆ ಇವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಮರು ನೇಮಕವಾಗಿರುವಂಥದ್ದನ್ನು ಅಂತ ನೋಡೋದಾದರೆ, ಇವರು ಆಪ್ಷನ್ ಎ ರಷ್ಯಾ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥದ್ದು. ರಷ್ಯಾ ದೇಶದ ಪ್ರಧಾನಮಂತ್ರಿಗಳು ಯಾರಾಗಿದ್ದರೆ ಮಿಖಾಯಲ್ ಮಿಶುಸ್ಟಿನ್. ನೀವು ಇಲ್ಲಿ ಚಿತ್ರದ ಮೂಲಕ ನೋಡೋದಾದರೆ ಇವರು ರಷ್ಯಾದ ಅಧ್ಯಕ್ಷರಾಗಿರತಕ್ಕಂಥದ್ದು, ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್. ಯಾರು? ವ್ಲಾಡಿಮಿರ್ ಪುಟಿನ್ರವರು ರಷ್ಯಾದ ಅಧ್ಯಕ್ಷರಾಗಿರುವಂಥದ್ದು. ಈ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ಏನು ಮಾಡಿದ್ರಪ್ಪ ಅಂದರೆ ಈ ಮಿಖಾಯಲ್ ಮಿಶುಸ್ಟಿನ್ ಅವರನ್ನು ರಷ್ಯಾದ ಪ್ರಧಾನಮಂತ್ರಿಗಳಾಗಿ ಮರು ನೇಮಕರಣ ಮಾಡಲಾಗಿರುವಂಥದ್ದು. ಹಾಗಾದರೆ ಇವರು ಯಾರು? ಮಿಖಾಯಲ್ ಮಿಶುಸ್ಟಿನ್. ರಷ್ಯಾದ ಪ್ರೆಸಿಡೆಂಟ್ ಅಂದರೆ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂತಹ ವ್ಲಾಡಿಮಿರ್ ಪುಟಿನ್ರವರು ಈ ಮಿಖಾಯಲ್ ಮಿಶುಸ್ಟಿನ್ ಅವರನ್ನು ರಷ್ಯಾದ ಪ್ರಧಾನಮಂತ್ರಿಗಳಾಗಿ ನೇಮಕವನ್ನು ಮಾಡಲಾಗಿರುವಂಥದ್ದು. ಹಾಗಾದರೆ ಈ ರಷ್ಯಾದ ರಾಜಧಾನಿ ಯಾವುದಪ್ಪ ಅಂತಂದರೆ ರಷ್ಯಾದ ರಾಜಧಾನಿ ಮಾಸ್ಕೋ ಆಗಿರುವಂಥದ್ದು. ಈ ರಷ್ಯಾ ದೇಶದ ಕರೆನ್ಸಿ, ಈಗ ಭಾರತದಲ್ಲಿ ರೂಪಾಯಿ ಹೆಂಗೆ ಕರೆನ್ಸಿನೋ ಹಾಗೆ ರಷ್ಯಾದ ಕರೆನ್ಸಿ ಯಾವುದಪ್ಪ ಅಂದರೆ ರಷ್ಯನ್ ರೂಬೆಲ್ ಆಗಿರುವಂತಹದ್ದು. ಇನ್ನು ನೆಕ್ಸ್ಟ್ 57ನೇ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಭುವನೇಶ್ವರದಲ್ಲಿ ನಡೆದ 27ನೇ ಫೆಡರೇಷನ್ ಕಪ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪುರುಷರ ಜಾವೆಲಿನ್ ಎಸೆತದೊಳಗೆ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಅಂದರೆ ಇತ್ತೀಚೆಗೆ ಭುವನೇಶ್ವರದೊಳಗೆ ಏನಾಯಿತಪ್ಪ ಅಂತಂದರೆ 27ನೇ ಫೆಡರೇಷನ್ ಕಪ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆ ನಡೆದಿರುವಂಥದ್ದು. ಈ ಒಡಿಶಾದ ರಾಜಧಾನಿ ಏನಪ್ಪ ಅಂತಂದರೆ ಒಡಿಶಾದ ರಾಜಧಾನಿ ಯಾವುದಾಗಿದ್ದರೆ ಭುವನೇಶ್ವರ ಆಗಿರುವಂಥದ್ದು. ಈ ಭುವನೇಶ್ವರದೊಳಗೆ 27ನೇ ಫೆಡರೇಷನ್ ಕಪ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆ ನಡೆದಿರುವಂಥದ್ದು. ಈ ರಾಷ್ಟ್ರೀಯ ಸ್ಪರ್ಧೆಯೊಳಗೆ ಪುರುಷರ ಜಾವಲಿನ್ ಎಸೆತದೊಳಗೆ ಚಿನ್ನದ ಪದಕ ಪಡೆದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡೋದಾದರೆ, ಆಪ್ಷನ್ ಎ ಮಂಜಿಂದರ್ ಸಿಂಗ್, ಆಪ್ಷನ್ ಬಿ ಕಿಶೋರ್ ಜೈನಾ, ಆಪ್ಷನ್ ಸಿ ವಿಕಾಸ್ ಯಾದವ್, ಆಪ್ಷನ್ ಡಿ ನೀರಜ್ ಚೋಪ್ರಾ. ಹಾಗಿದ್ರೆ ಯಾರು ಈ ಒಂದು ಚಿನ್ನದ ಪದಕವನ್ನು ಪಡ್ಕೊಂಡ್ರು ಅಂತ ನೋಡೋದಾದರೆ ಆಪ್ಷನ್ ಡಿ ನೀರಜ್ ಚೋಪ್ರಾರವರು ಆ ಒಂದು ಪಂದ್ಯದಲ್ಲಿ 27ನೇ ಫೆಡರೇಷನ್ ಕಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ನೀರಜ್ ಚೋಪ್ರಾ ಒಬ್ಬ ಒಲಿಂಪಿಕ್ ಸಾಧಕ. ಒಲಿಂಪಿಕ್ನಲ್ಲಿ ಹೆಚ್ಚು ಪದಕಗಳನ್ನು ಪಡೆದಿರತಕ್ಕಂಥದ್ದು. ಅದರೊಳಗೂ ಕೂಡ ಒಬ್ಬ ಅಥ್ಲೀಟ್ ಆಗಿ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂತಹ ಮೊದಲಿಗ ಅಂತ ಹೇಳ್ಬೋದು. ಹಾಗಿದ್ರೆ ಈ ಒಂದು ಫೆಡರೇಷನ್ ಕಪ್ ಕುರಿತಾಗಿ ನೋಡೋದಾದರೆ ಒಲಿಂಪಿಕ್ ಚಾಂಪಿಯನ್ ಎಂದೇ ಹೆಸರಾಗಿರ್ತಕ್ಕಂತಹ ನೀರಜ್ ಚೋಪ್ರಾ ಏನು ಮಾಡ್ತಾರಪ್ಪ ಅಂದರೆ
ಅಂದರೆ ಈ 2024 ಮೇ 15ರಂದು ಅಂದರೆ 2024 ಮೇ 15ರೊಳಗೆ ಏನು ಮಾಡಿದ್ರಪ್ಪ ಅಂದರೆ ಈ ಒಡಿಶಾದ ಭುವನೇಶ್ವರದಲ್ಲಿ ನಡೆದಿರ್ತಕ್ಕಂತಹ 27ನೇ ಫೆಡರೇಷನ್ ಕಪ್ ಸ್ಪರ್ಧೆಯೊಳಗೆ ಚಿನ್ನದ ಪದಕವನ್ನು ಪಡೆದಿರುವಂಥದ್ದು ನಿಮಗೆಲ್ರಿಗೂ ಗೊತ್ತಿರುವಂತೆ ನೀರಜ್ ಚೋಪ್ರಾ ಈ ಹಿಂದೆ 2021ರೊಳಗೆ ಈ ಟೋಕಿಯೋ ಒಲಿಂಪಿಕ್ಸ್ ನಡೆದಿತ್ತು. 2021ರ ಟೋಕಿಯೋ ಒಲಿಂಪಿಕ್ ಒಳಗೆ ಚಿನ್ನದ ಪದಕವನ್ನು ಪಡ್ಕೊಂಡಿದ್ದರು. ಆ ಚಿನ್ನದ ಪದಕ ಟೋಕಿಯೋ ಒಲಿಂಪಿಕ್ನೊಳಗಾದರೆ ಡೈಮಂಡ್ ಲೀಗ್ ಚಾಂಪಿಯನ್ 2022ರಲ್ಲಿ ನಡೆದಿರತಕ್ಕಂತಹ ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ಪನ್ನು ಕೂಡ ಈ ನೀರಜ್ ಚೋಪ್ರಾ ಅವರು ಪಡ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, 2023ರಲ್ಲಿ ನಡೆದಿರತಕ್ಕಂತಹ ವಿಶ್ವ ಚಾಂಪಿಯನ್ ಪಟ್ಟವನ್ನು ಕೂಡ ಈ ನೀರಜ್ ಚೋಪ್ರಾ ಅವರು ಪಡೆದುಕೊಂಡಿರುವಂಥದ್ದು. ಅಷ್ಟೇ ಅಲ್ಲದೆ ಈ ಹಿಂದೆ 2024ರೊಳಗೆ ಪ್ಯಾರಿಸ್ನಲ್ಲಿ ನಡೆದಿರತಕ್ಕಂತಹ ಒಲಿಂಪಿಕ್ಸ್ ಒಳಗೆ ಬೆಳ್ಳಿ ಪದಕವನ್ನು ಅಂದರೆ 2ನೇ ಸ್ಥಾನವನ್ನು ಬರೋದ್ರ ಮೂಲಕ ಬೆಳ್ಳಿ ಪದಕವನ್ನು ಈ ನೀರಜ್ ಚೋಪ್ರಾ ಅವರು ಪಡೆದಿರುವಂಥದ್ದು. ಈ ನೀರಜ್ ಚೋಪ್ರಾ ಅವರ ವೈಯಕ್ತಿಕ ಶ್ರೇಷ್ಠ ಸಾಧನೆ ಎಷ್ಟಪ್ಪ ಅಂತಂದರೆ 89.94 ಮೀಟರ್. 89.94 ಮೀಟರ್ ಈ ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಎಸೆತದ ವೈಯಕ್ತಿಕ ಶ್ರೇಷ್ಠ ಸಾಧನೆ ಆಗಿರುವಂಥದ್ದು. ನೆಕ್ಸ್ಟು ನೀರಜ್ ಚೋಪ್ರಾ ಅವರು 2021ರೊಳಗೆ ಟೋಕಿಯೋ ಒಲಿಂಪಿಕ್ ಒಳಗೆ ಚಿನ್ನದ ಪದಕ ಪಡೆದ್ರಲ್ಲ, ಆ ದಿನ ಅಂದರೆ ಆಗಸ್ಟ್ 7ನೇ ತಾರೀಕನ್ನು ಏನು ಮಾಡಿದ್ರಪ್ಪ ಅಂತಂದರೆ ರಾಷ್ಟ್ರೀಯ ಜಾವಲಿನ್ ದಿನ. ಅಂದರೆ ನೀರಜ್ ಚೋಪ್ರಾ ಅವರು ಆ ಒಂದು ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರತಕ್ಕಂತಹ ಸ್ಮರಣೆ ಅಂದರೆ ಸಾಧನೆಯ ಸ್ಮರಣೆಗೋಸ್ಕರ ಏನು ಮಾಡಿದ್ರಪ್ಪ ಅಂದರೆ ರಾಷ್ಟ್ರೀಯ ಜಾವಲಿನ್ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ನೀವೆಲ್ಲ ಇಲ್ಲಿ ಗಮನಿಸಬೇಕು. ನೀರಜ್ ಚೋಪ್ರಾ ಅವರು ಇನ್ನು ನೆಕ್ಸ್ಟ್ ಪ್ರಶ್ನೆ 58ನೇ ಪ್ರಶ್ನೆ ಏನಿದೆ. 58ನೇ ಪ್ರಶ್ನೆ ಅಂತ ನೋಡೋದಾದರೆ, ಇತ್ತೀಚೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಮನ್ರೇಗಾ ಯೋಜನೆ ಅಂತ ಕೂಡ ಕರೀತಾರೆ, ಈ ಯೋಜನೆಯ ಕಾರ್ಮಿಕರ ದಿನಗೂಲಿಯನ್ನು ಎಷ್ಟು ಹೆಚ್ಚಿಸಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಅಂದರೆ ಈ ನರೇಗಾ ಯೋಜನೆಯ ಅಡಿಯೊಳಗೆ ಕೂಲಿ ಕಾರ್ಮಿಕರಿಗೆ ಎಷ್ಟು ದುಡ್ಡು ಅಂದರೆ ಎಷ್ಟು ಹಣವನ್ನು ಹೆಚ್ಚಿಸಲಾಗಿದೆ, ದಿನಗೂಲಿಯನ್ನು ಎಷ್ಟು ಹೆಚ್ಚಿಸಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ 360, ಆಪ್ಷನ್ ಬಿ 370, ಆಪ್ಷನ್ ಸಿ 380, ಆಪ್ಷನ್ ಡಿ 390. ಹಾಗಿದ್ರೆ ಎಷ್ಟು ರೂಪಾಯಿಗಳನ್ನು ಈ ಒಂದು ನರೇಗಾ ಕೂಲಿ ಯೋಜನೆಯೊಳಗೆ ಹೆಚ್ಚಿಸಲಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಬಿ 370 ರೂಪಾಯಿಗಳನ್ನು ಹೆಚ್ಚಿಸಲಾಗಿರುವಂಥದ್ದು. ನೀವಿಲ್ಲಿ ನೋಡೋದಾದರೆ ಏಪ್ರಿಲ್ 1ರಿಂದ ಈ ವರ್ಷದ 2025ರ ಏಪ್ರಿಲ್ 1ರಿಂದ ಏನು ಮಾಡಿದಾರಪ್ಪ ಅಂತಂದರೆ ಮನರೇಗಾ ಕೂಲಿಯನ್ನು 370 ರೂಪಾಯಿಗಳಷ್ಟು ಹೆಚ್ಚನ್ನು ಮಾಡಲಾಗಿರುವಂಥದ್ದು. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂದರೆ ಮನರೇಗಾ ಯೋಜನೆ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಮನರೇಗಾದ ವಿಸ್ತೃತ ರೂಪ ಏನಪ್ಪ ಅಂತಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಇದು ಕೌಶಲ್ಯರಹಿತ ಅಂದರೆ ಕೌಶಲ್ಯ ಇಲ್ಲದೆ ಇರತಕ್ಕಂತಹ ಕಾರ್ಮಿಕರ ದಿನದ ಕೂಲಿಯನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಪರಿಷ್ಕರಣೆಯನ್ನು ಮಾಡಿರುವಂಥದ್ದು. ಈ ಮೂಲಕ ನರೇಗಾ ಕಾರ್ಮಿಕರಿಗೆ ಸದ್ಯ ಎಷ್ಟು ಕೊಡಲಾಗ್ತಾ ಇತ್ತಪ್ಪ ಅಂತಂದರೆ 349 ರೂಪಾಯಿಗಳನ್ನು ನೀಡಲಾಗ್ತಾ ಇತ್ತು. ಆ ಒಂದು 349 ರೂಪಾಯಿ ಇರೋದನ್ನು ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂತಂದರೆ 21 ರೂಪಾಯಿಗಳಷ್ಟು ಅಮೌಂಟನ್ನು ಹೆಚ್ಚಿಗೆ ಮಾಡಿ ಅದನ್ನು 370 ರೂಪಾಯಿಗಳಿಗೆ ಹೆಚ್ಚನ್ನು ಮಾಡಲಾಗಿರುವಂಥದ್ದು. ಅಂದರೆ ಈ ಹಿಂದೆ 349 ರೂಪಾಯಿ ಇತ್ತು, ಅದಕ್ಕೆ 21 ರೂಪಾಯಿಗಳನ್ನು ಆ್ಯಡ್ ಮಾಡೋದ್ರ ಮೂಲಕ 370 ರೂಪಾಯಿಗಳಿಗೆ ಈ ಒಂದು ನರೇಗಾ ಕೂಲಿಯ ದಿನಕೂಲಿಯನ್ನು ಹೆಚ್ಚು ಮಾಡಲಾಗಿರುವಂಥದ್ದು. ಈ ನರೇಗಾ ಕೂಲಿ ಯೋಜನೆಯೊಳಗೆ ಗಂಡು ಮತ್ತು ಹೆಣ್ಣು ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲ. ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಒಂದೇ ಸಮನಾಗಿರತಕ್ಕಂತಹ ಕೂಲಿಯನ್ನು ನೀಡಲಾಗುವಂಥದ್ದು. ಈ ಕೂಲಿ ಹೆಚ್ಚಳದಿಂದ ರಾಜ್ಯದಲ್ಲಿ ಪ್ರಸ್ತುತ ಇರತಕ್ಕಂತಹ 45 ಲಕ್ಷಕ್ಕಿಂತ ಅಧಿಕ ಜಾಬ್ ಕಾರ್ಡ್ದಾರರಿಗೆ ಅನುಕೂಲವಾಗುವಂಥದ್ದು. ಅಂದರೆ ಕರ್ನಾಟಕದೊಳಗೆ ಹಾಗಿದ್ರೆ ಎಷ್ಟು 45 ಲಕ್ಷಕ್ಕಿಂತ ಹೆಚ್ಚು ಜಾಬ್ ಕಾರ್ಡನ್ನು ಹೊಂದಿರತಕ್ಕಂತಹ ಜನರಿದ್ದಾರೆ. ಆ ಎಲ್ಲ ಜಾಬ್ ಕಾರ್ಡ್ದಾರರಿಗೆ ಈ 370 ರೂಪಾಯಿ ಕೊಡೋದ್ರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಈ ಒಂದು ನರೇಗಾ ಯೋಜನೆಯ ಉದ್ದೇಶ ಏನಪ್ಪ ಅಂತಂದರೆ ದುಡಿತಕ್ಕಂತಹ ಪ್ರತಿ ಕೈಗೆ ವರ್ಷದೊಳಗೆ 100 ದಿನ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ನರೇಗಾ ಯೋಜನೆಯ ಉದ್ದೇಶವಾಗಿರುವಂಥದ್ದು. ಈ ನರೇಗಾ ಕಾಯ್ದೆ ಕೇಂದ್ರ ಸರ್ಕಾರ ರಾಜ್ಯವಾರು ಕೂಲಿಯನ್ನು ನಿಗದಿಪಡಿಸುವಂಥದ್ದು. ಅಂದರೆ ಈ ನರೇಗಾ ಕಾಯ್ದೆಯಡಿ
ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂತಂದರೆ ಈ ಕೇಂದ್ರ ಸರ್ಕಾರ ರಾಜ್ಯವಾರು ಅಂದರೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಥರ ಕೂಲಿ ಅಂದರೆ ಆಯಾ ರಾಜ್ಯದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ರಾಜ್ಯವಾರು ಕೂಲಿಯನ್ನು ನಿಗದಿಪಡಿಸಲಾಗುವಂಥದ್ದು. ಅಂದರೆ ಆಯಾ ರಾಜ್ಯದೊಳಗಿರ್ತಕ್ಕಂತಹ ಕೃಷಿ ಕೂಲಿ ಎಷ್ಟಿದೆ ಮತ್ತು ಹಾಲಿ ಗ್ರಾಹಕರ ಬೆಲೆ ಸೂಚ್ಯಂಕವನ್ನು ಆಧರಿಸಿ ಕೂಲಿ ದರದ ಏರಿಕೆಯ ಮೊತ್ತವನ್ನು ನಿರ್ಣಯ ಮಾಡಲಾಗ್ತದೆ. ಹಾಗಿದ್ರೆ ಹರಿಯಾಣದಲ್ಲಿ ಏನು ಮಾಡಿದಾರಪ್ಪ ಅಂದರೆ ಗರಿಷ್ಠ 400 ರೂಪಾಯಿಗಳಷ್ಟು ಈ ಒಂದು ನರೇಗಾ ಯೋಜನೆಯ ದಿನಗೂಲಿಯನ್ನು ನೀಡಲಾಗುವಂಥದ್ದು. ಇದು ಭಾರತದಲ್ಲಿ ಅತಿ ಹೆಚ್ಚು, ಹರಿಯಾಣದೊಳಗೆ 400 ರೂಪಾಯಿ ಕೊಡೋದು ಈ ನರೇಗಾ ಯೋಜನೆಯಲ್ಲಿ ಅತಿ ಹೆಚ್ಚು ಅಮೌಂಟನ್ನು ಅಂದರೆ ದಿನಗೂಲಿಯನ್ನು ನೀಡುವಂಥದ್ದು. ಅದೇ ರೀತಿಯಾಗಿ ನಾಗಾಲ್ಯಾಂಡ್ನಲ್ಲಿ ಮತ್ತು ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನೊಳಗೆ ಕನಿಷ್ಠ 240 ರೂಪಾಯಿಗಳಷ್ಟು ಈ ಒಂದು ನರೇಗಾ ಕೂಲಿಯನ್ನು ನೀಡುವಂಥದ್ದು. ನಿಮಗಿಲ್ಲಿ ಗರಿಷ್ಠ ಗೊತ್ತಾಯಿತು, ಗರಿಷ್ಠ ಹರಿಯಾಣದೊಳಗೆ 400 ರೂಪಾಯಿಯನ್ನು ಕೊಡಲಾಗುವಂಥದ್ದು. ಕನಿಷ್ಠ ಗೊತ್ತಾಯಿತು 241 ರೂಪಾಯಿ ಎಲ್ಲಿ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ನಲ್ಲಿ. ಹಾಗಿದ್ರೆ ಕರ್ನಾಟಕದೊಳಗೆ ಎಷ್ಟು 370 ರೂಪಾಯಿಯಷ್ಟು ದಿನಗೂಲಿಯನ್ನು ನೀಡುವಂಥದ್ದು. ಇನ್ನು ಹಾಗಿದ್ರೆ ಈ ಒಂದು ಮನರೇಗಾ ಯೋಜನೆಯ ಬಗ್ಗೆ ನೋಡೋದಾದರೆ ನಾವು ಅವಾಗಲೇ ನೋಡಿದ್ವಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದು 2005ರಲ್ಲಿ ಜಾರಿಗೆ ಬಂದಿರುವಂತಹದ್ದು. ಈ ಒಂದು 2005ರಲ್ಲಿ ಭಾರತ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂತಹದ್ದು. ಈ ಒಂದು ಮನರೇಗಾ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಕನಿಷ್ಠ 100 ದಿನಗಳ ಉದ್ಯೋಗ ಖಾತರಿಯನ್ನು ಒದಗಿಸುವಂಥದ್ದು ಈ ಒಂದು ನರೇಗಾ ಯೋಜನೆಯ ಉದ್ದೇಶವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಮನರೇಗಾ ಯೋಜನೆಯ ಪ್ರಮುಖ ಉದ್ದೇಶಗಳು ಏನಿದೆ ಹಾಗಿದ್ರೆ ಅಂತ ನೋಡೋದಾದರೆ, ಗ್ರಾಮೀಣ ಬಡವರಿಗೆ ಉದ್ಯೋಗಾವಕಾಶವನ್ನು ನೀಡುವುದು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತಹ ಜನರಿಗೆ ಉದ್ಯೋಗವನ್ನು ನೀಡತಕ್ಕಂಥದ್ದು. ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಜನರು ವಲಸೆ ಹೋಗದೇ ಇರೋ ಥರದ್ದು ನೋಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಈ ಒಂದು ಮನರೇಗಾ ಯೋಜನೆಯಲ್ಲಿ ಮಾಡುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುವಂಥದ್ದು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ಥಿತಿ ಬಹಳ ಕುಂಠಿತವಾಗಿರ್ತದೆ, ಬಹಳ ಕ್ಷೀಣಿಸಿರ್ತದೆ. ಆ ಒಂದು ಕ್ಷೀಣಿಸಿರ್ತಕ್ಕಂತಹ ಗ್ರಾಮೀಣ ಪ್ರದೇಶದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ತಕ್ಕಂತಹ ಕೆಲಸವನ್ನು, ಪ್ರಮುಖ ಉದ್ದೇಶವನ್ನು ಈ ಒಂದು ಮನರೇಗಾ ಯೋಜನೆಯ ಹೊಂದಿರುವಂಥದ್ದು. ಅಷ್ಟೇ ಅಲ್ಲ, ಈ ಗ್ರಾಮೀಣ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಹಿಂದುಳಿದಿರ್ತಕ್ಕಂತಹ ಜನ ಇರ್ತಾರೆ. ಆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ಸೌಕರ್ಯಗಳನ್ನು ಒದಗಿಸೋದ್ರ ಮೂಲಕ ಹೆಚ್ಚಿನ ಸೌಕರ್ಯವನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ಕೆಲಸ ಈ ಮನರೇಗಾ ಯೋಜನೆ ಮಾಡುವಂಥದ್ದು. ಈ ಮನರೇಗಾ ಯೋಜನೆ ಅಥವಾ ಈ ಜಾಬ್ ಕಾರ್ಡ್ ಪಡ್ಕೋಬೇಕಪ್ಪ ಅಂತಂದರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಗ್ರಾಮೀಣ ನಿವಾಸಿಗಳಾಗಿರಬೇಕು. ಅಂದರೆ ಈ ಮನರೇಗಾ ಯೋಜನೆ ಅರ್ಹತೆಯನ್ನು ಪಡ್ಕೋಬೇಕಪ್ಪ ಅಂದರೆ 18 ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಗ್ರಾಮೀಣ ನಿವಾಸಿಗಳಾಗಿರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 59ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಇತ್ತೀಚೆಗೆ ಕೇಂದ್ರದ ರಕ್ಷಣಾ ಸಚಿವಾಲಯ HAL, ನೀವೆಲ್ಲ ಇಲ್ಲಿ ಗಮನಿಸಬೇಕು, HAL ಸಂಸ್ಥೆಯೊಂದಿಗೆ ಯಾವ ಹೆಸರಿನ ಹೆಲಿಕಾಪ್ಟರ್ ಖರೀದಿಗೆ ಒಪ್ಪಂದ ಮಾಡಿಕೊಂಡಿದೆ. ಅಂದರೆ ಇತ್ತೀಚೆಗೆ ಏನು ಮಾಡ್ತಪ್ಪ ಅಂದರೆ ಕೇಂದ್ರದ ರಕ್ಷಣಾ ಇಲಾಖೆ HALನೊಂದಿಗೆ ಯಾವ ಹೆಸರಿನ ಹೆಲಿಕಾಪ್ಟರ್ ಖರೀದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾದರೆ, ಆಪ್ಷನ್ ಎ ಧ್ರುವ, ಆಪ್ಷನ್ ಬಿ ರುದ್ರ, ಆಪ್ಷನ್ ಸಿ ಪ್ರಳಯ್, ಆಪ್ಷನ್ ಡಿ ಪ್ರಚಂಡ. ಹಾಗಿದ್ರೆ ಯಾವ ಒಂದು ಯುದ್ಧ ಹೆಲಿಕಾಪ್ಟರನ್ನು ಈ ಒಂದು ಖರೀದಿ ಮಾಡಿಕೊಳ್ಳಿಕ್ಕೋಸ್ಕರ ಕೇಂದ್ರದ ರಕ್ಷಣಾ ಸಚಿವಾಲಯ ಈ HALನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ನೋಡೋದಾದರೆ, ಆಪ್ಷನ್ ಡಿ ಪ್ರಚಂಡ ಅಂತಕ್ಕಂತಹ ಯುದ್ಧ ಹೆಲಿಕಾಪ್ಟರ್ನ ಖರೀದಿ ಮಾಡಬೇಕು ಅಂತಂದು ಇತ್ತೀಚೆಗೆ ಈ ಒಂದು HALನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರುವಂತೆ HAL ನಾವು ಈ ಹಿಂದಿನ ವಿಡಿಯೋಗಳು ಕೂಡ ನೋಡಿದ್ವಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಕ್ಕಂಥದ್ದು ಈ ಒಂದು HALನ ವಿಸ್ತೃತ ರೂಪವಾಗಿರುವಂಥದ್ದು. ಈ HAL ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದರೆ ಡಿಸೆಂಬರ್ 23, 1940ರಲ್ಲಿ ಈ ಒಂದು HAL ಸ್ಥಾಪನೆಯಾಗಿರುವಂಥದ್ದು. ಈ HALನ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತಂದರೆ ಬೆಂಗಳೂರಿನಲ್ಲಿ ಇರುವಂಥದ್ದು. ಬೆಂಗಳೂರಿನಲ್ಲಿ ಈ HALನ ಒಂದು ಕೇಂದ್ರ ಕಚೇರಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಈ ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ನ ಈ
ಒಂದು HAL ಸಂಸ್ಥೆಯೊಂದಿಗೆ ಏನು ಮಾಡಿದೆ, ಕೇಂದ್ರ ರಕ್ಷಣಾ ಸಚಿವಾಲಯ ಖರೀದಿ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನು ನಾವೀಗ ನೋಡಿದ್ವಿ. ಇಲ್ಲಿ ನೀವು ನೋಡ್ಬೋದು ಪ್ರಚಂಡ ಹೆಲಿಕಾಪ್ಟರ್ ಅಂದರೆ ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ನ ನೀವಿಲ್ಲಿ ನೋಡ್ಬೋದು. ಈ ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ನ ಮ್ಯಾಕ್ಸಿಮಮ್ ಸ್ಪೀಡ್, ಗರಿಷ್ಠ ಸ್ಪೀಡ್ ಎಷ್ಟಿದೆಯಪ್ಪ ಅಂದರೆ ಗಂಟೆಗೆ 268 ಕಿಲೋಮೀಟರ್ಗಳಷ್ಟಿರುವಂಥದ್ದು. ಗಂಟೆಗೆ 268 ಕಿಲೋಮೀಟರ್. ಇದರ ರೇಂಜ್ ಎಷ್ಟಿದೆಯಪ್ಪ ಅಂದರೆ 550 ಕಿಲೋಮೀಟರ್ಗಳಷ್ಟಿರುವಂಥದ್ದು, 550 ಕಿಲೋಮೀಟರ್ಗಳಷ್ಟು. ಮತ್ತು ಈ ಒಂದು ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ ಗರಿಷ್ಠ 5.8 ಟನ್ ಭಾರವನ್ನು ಹೊತ್ತೊಯ್ಯಬಲ್ಲದು. ಎಷ್ಟು? 5.8 ಟನ್ಗಳಷ್ಟು ಭಾರವನ್ನು ನೀವಲ್ಲಿ ಗಮನಿಸಬೇಕು. ಇದು ಪ್ರಚಂಡ ಯುದ್ಧ ಹೆಲಿಕಾಪ್ಟರ್. ಭಾರತೀಯ ಸೇನೆ ಅಂದರೆ ಭಾರತೀಯ ಸೇನೆ ಮತ್ತು ವಾಯುಪಡೆ ಬಲವನ್ನು ಹೆಚ್ಚಿಸಲಿಕ್ಕೋಸ್ಕರ 156 ಸ್ವದೇಶಿ ನಿರ್ಮಿತ ಹಗುರ ಯುದ್ಧ ಹೆಲಿಕಾಪ್ಟರ್ ಆಗಿರತಕ್ಕಂಥ ಪ್ರಚಂಡ, ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ? ಪ್ರಚಂಡ ಅಂತ ಹೆಸರಿಟ್ಟಿರತಕ್ಕಂಥದ್ದು. ಈ ಪ್ರಚಂಡ ಖರೀದಿಸಲಿಕ್ಕೋಸ್ಕರ ಒಪ್ಪಂದವನ್ನು ಕೇಂದ್ರ ಸರ್ಕಾರ 2025 ಮಾರ್ಚ್ 28ರಂದು ಮಾಡಿಕೊಂಡಿರುವಂಥದ್ದು. ಅದು HALನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ಈ ಒಂದು ಒಪ್ಪಂದವನ್ನು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮೇಕ್ ಇನ್ ಇಂಡಿಯಾ ಯೋಜನೆ ಇದು 2014ರಲ್ಲಿ ಜಾರಿಗೆ ಬಂದಿರುವಂಥ 2014ರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಈ ಒಂದು ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಏನಿದು ಮೇಕ್ ಇನ್ ಇಂಡಿಯಾ ಯೋಜನೆ? ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಭಾರತವನ್ನು ಒಂದು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುವಂಥದ್ದು. ಭಾರತವನ್ನು ಸ್ವಾವಲಂಬಿ ರಾಷ್ಟ್ರವನ್ನು ಮಾಡಲಿಕ್ಕೋಸ್ಕರ 2014ರೊಳಗೆ ನರೇಂದ್ರ ಮೋದಿಯವರು ಈ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯೇ ಈ HAL ಸಂಸ್ಥೆಯೊಂದಿಗೆ ಈ ಕೇಂದ್ರ ರಕ್ಷಣಾ ಇಲಾಖೆ ಮಾಡಿಕೊಂಡಿರ್ತಕ್ಕಂತಹ ಈ 150 ಯುದ್ಧ ಹೆಲಿಕಾಪ್ಟರ್ಗಳ ಖರೀದಿಸ್ತಕ್ಕಂತಹ ಒಪ್ಪಂದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ 62,700 ಕೋಟಿ. 62,700 ಕೋಟಿ ರೂಪಾಯಿಗಳಷ್ಟು ವೆಚ್ಚವನ್ನು ಈ ಒಂದು 156 ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ಗಳಿಗೆ ವೆಚ್ಚವನ್ನು ಮಾಡ್ತಾ ಇದೆ. ಯಾವುದು? ಕೇಂದ್ರದ ರಕ್ಷಣಾ ಸಚಿವಾಲಯ. ಈ ಒಂದು ಮೊತ್ತಕ್ಕೆ ಅಂದರೆ ಇಲ್ಲಿ ಮಾಡ್ತಕ್ಕಂತಹ ಈ ಒಂದು ಮೊತ್ತಕ್ಕೆ ಕೇಂದ್ರ ಸಂಪುಟ ಭದ್ರತಾ ಸಮಿತಿ ಕೂಡ ಅನುಮೋದನೆಯನ್ನು ನೀಡಿರುವಂಥದ್ದು. ಕೇಂದ್ರದ ಸಂಪುಟ ಭದ್ರತಾ ಸಮಿತಿ ಅನುಮೋದನೆಯನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟು ಹಗುರ ಯುದ್ಧ ಹೆಲಿಕಾಪ್ಟರ್ಗಳ ನಿರ್ಮಾಣದ ಹೊಣೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಈ HAL ಸಂಸ್ಥೆ ಬೆಂಗಳೂರು ಮತ್ತು ತುಮಕೂರು ಘಟಕದಲ್ಲಿ ಈ ಪ್ರಚಂಡ ಹೆಲಿಕಾಪ್ಟರ್ಗಳನ್ನು ನಿರ್ಮಾಣವನ್ನು ಮಾಡಲಿದೆ. ಹಾಗಿದ್ರೆ ಈ ಒಂದು ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ಗಳನ್ನು ಕರ್ನಾಟಕದ ಯಾವ ಸ್ಥಳಗಳಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತಕ್ಕಂತಹ ಪ್ರಶ್ನೆ ಬಂದರೆ ಬೆಂಗಳೂರು ಮತ್ತು ತುಮಕೂರುಗಳಲ್ಲಿ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಈ ಪ್ರಚಂಡ ಖರೀದಿಸ್ತಕ್ಕಂತಹ ಈ 156 ಹೆಲಿಕಾಪ್ಟರ್ ಒಳಗೆ ವಾಯುಪಡೆಗೆ, ಏರ್ಫೋರ್ಸ್ಗೆ 66 ಯುದ್ಧ ಹೆಲಿಕಾಪ್ಟರ್ಗಳನ್ನು ಮೀಸಲಾಡಲಾಗಿರುವಂಥದ್ದು. ಅಂದರೆ ಈ 156 ಹೆಲಿಕಾಪ್ಟರ್ ಒಳಗೆ 66 ಹೆಲಿಕಾಪ್ಟರ್ನ ಈ ವಾಯುಪಡೆಗೆ ಮತ್ತು ಉಳಿದಿರತಕ್ಕಂತಹ ಇನ್ನು 90 ಯುದ್ಧ ಹೆಲಿಕಾಪ್ಟರ್ಗಳನ್ನು ಭೂಸೇನೆಗೆ ಹಂಚಿಕೆಯನ್ನು ಮಾಡಲಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ನ ಅಂದರೆ HAL ನಿರ್ಮಾಣ ಮಾಡತಕ್ಕಂತಹ ಈ ಪ್ರಚಂಡ ಯುದ್ಧ ಹೆಲಿಕಾಪ್ಟರ್ನ ಕೇಂದ್ರದ ರಕ್ಷಣಾ ಸಚಿವಾಲಯಕ್ಕೆ 2028ರಿಂದ ಈ HAL ವಿತರಣೆಯನ್ನು ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. 2028ರಿಂದ ಈ ಒಂದು ವಿತರಣಾ ಕಾರ್ಯ ನಡೆಯುವಂಥದ್ದು. ಹಾಗಿದ್ರೆ ಈ HAL ಸಂಸ್ಥೆ ನಿರ್ಮಾಣ ಮಾಡಿರ್ತಕ್ಕಂತಹ ಸ್ವದೇಶಿ ಲಘು ಯುದ್ಧ ಹೆಲಿಕಾಪ್ಟರ್ಗಳು ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ HAL ಧ್ರುವ. ಈ HAL ಧ್ರುವ ಬಹು ಉಪಯೋಗಿ ಹೆಲಿಕಾಪ್ಟರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟು HAL ರುದ್ರ. ಈ HAL ರುದ್ರ ಯುದ್ಧ ಹೆಲಿಕಾಪ್ಟರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟು HAL ಪ್ರಚಂಡ ಅಂತಕ್ಕಂಥದ್ದು ಬಹು ಉದ್ದೇಶಿತ ಆಕ್ರಮಣಕಾರಿ ಹೆಲಿಕಾಪ್ಟರ್ ಆಗಿರುವಂಥದ್ದು. ಅಂದರೆ ಬಹು ಉದ್ದೇಶಕ್ಕೆ ಈ ಒಂದು ಹೆಲಿಕಾಪ್ಟರ್ನ ಬಳಸುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ 60ನೇ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥದ್ದು, ಇತ್ತೀಚೆಗೆ ಈ ಒಂದು ತುಂಬ ನ್ಯೂಸ್ನಲ್ಲಿರ್ತಕ್ಕಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಗರ್ಭಕಂಠ ಕ್ಯಾನ್ಸರ್ ತಡೆಯಲಿಕ್ಕೋಸ್ಕರ ರಾಜ್ಯ ಸರ್ಕಾರ ನೀಡ್ತಾ ಇರುವಂತಹ HPV ಲಸಿಕೆಯ ವಿಸ್ತೃತ ರೂಪವೇನು? ಅಂದರೆ
ಈ ಒಂದು ಗರ್ಭಕಂಠ ಕ್ಯಾನ್ಸರ್ನ ತಡೆಯಲಿಕ್ಕೋಸ್ಕರ ಈ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, HPV ಲಸಿಕೆಯನ್ನು ನೀಡ್ತಾ ಇರುವುದನ್ನು ನಾವಿಲ್ಲಿ ಗಮನಿಸಬೇಕು. ಈ HPV ಅಂತಂದರೆ ಇದರ ಲಾಂಗ್ ಫಾರ್ಮ್ ಏನು, ಇದರ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಹಾಗೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಏನಿದೆಯಪ್ಪ ಅಂತಂದರೆ ಹ್ಯೂಮನ್ ಕ್ಯಾನ್ಸರ್ ಪ್ರಿವೆನ್ಷನ್ ವೈರಸ್ ವ್ಯಾಕ್ಸಿನೇಷನ್. ಏನು ಹ್ಯೂಮನ್ ಕ್ಯಾನ್ಸರ್ ಪ್ರಿವೆನ್ಷನ್ ವೈರಸ್ ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು. ಇನ್ನು ಆಪ್ಷನ್ ಬಿ ನೋಡೋದಾದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಹ್ಯೂಮನ್, ಇದು ಹ್ಯೂಮನ್ ಆಗಬೇಕು, ಹ್ಯೂಮನ್ ಕ್ಯಾನ್ಸರ್ ಪ್ರೊಟೆಕ್ಷನ್ ವೈರಸ್ ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದು. ಆಪ್ಷನ್ ಡಿ ಹೆಲ್ತ್ ಇಮ್ಯುನಿಟಿ ವೈರಸ್ ವ್ಯಾಕ್ಸಿನೇಷನ್, ಏನು ಹೆಲ್ತ್ ಇಮ್ಯುನಿಟಿ ವೈರಸ್ ವ್ಯಾಕ್ಸಿನೇಷನ್. ಹಾಗಾದರೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ತಡಲಿಕ್ಕೋಸ್ಕರ ಮಾಡಿಕೊಂಡಿರ್ತಕ್ಕಂತಹ ಈ HPV ಲಸಿಕೆಯ ವಿಸ್ತೃತ ರೂಪ ಏನಪ್ಪ ಅಂತಂದರೆ ಆಪ್ಷನ್ ಬಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನೇಷನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಗರ್ಭಕಂಠ ಕ್ಯಾನ್ಸರ್ ಬರದಂತೆ ತಡಲಿಕ್ಕೋಸ್ಕರ ಪ್ರತಿ ವರ್ಷ ಆರೋಗ್ಯ ಇಲಾಖೆ ಏನು ಮಾಡ್ತದಪ್ಪ ಅಂದರೆ 14 ವರ್ಷ ವಯಸ್ಸಿನ 14 ವರ್ಷ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟು. 14 ವರ್ಷ ವಯಸ್ಸಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಈ HPV ಲಸಿಕೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನು ನೀಡಲಿಕ್ಕೆ, ಅಂದರೆ ಈ ಒಂದು ಲಸಿಕೆಯನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಈ ಒಂದು ಕರ್ನಾಟಕದೊಳಗೆ ಗರ್ಭಕಂಠ ಕ್ಯಾನ್ಸರ್ನ ನಿರ್ಮೂಲನೆ ಮಾಡಲಿಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವರು ಯಾರಾಗಿದ್ದರೆ ದಿನೇಶ್ ಗುಂಡೂರಾವ್ ಇರುವಂತಹದ್ದು. ಈ ದಿನೇಶ್ ಗುಂಡೂರಾವ್ ಅವರು ಇತ್ತೀಚೆಗೆ ಬೆಂಗಳೂರಿನೊಳಗೆ ಅಂದರೆ ಮಾರ್ಚ್ 26ರೊಳಗೆ ಈ ಒಂದು ಗರ್ಭಕಂಠ ಕ್ಯಾನ್ಸರ್ನ ನಿರ್ಮೂಲನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಮಹಿಳೆಯರ ಗರ್ಭಕಂಠ ಕ್ಯಾನ್ಸರ್ನ ತಡೆಯಲಿಕ್ಕೋಸ್ಕರ ಈ HPV ಲಸಿಕೆ ಸಹಕಾರಿಯಾಗಿರುವಂಥದ್ದು. ಈ ಮೊದಲಿಗೆ ಈ HPV ವೈರಸನ್ನು ಮೊದಲ ಹಂತದೊಳಗೆ ಈ ಗಣಿ ಬಾಧಿತ ಪ್ರದೇಶ, ಅಂದರೆ ಈ ಗಣಿಗಾರಿಕೆ ನಡೀತಕ್ಕಂತಹ ಪ್ರದೇಶ ಮತ್ತು ಕಲ್ಯಾಣ ಕರ್ನಾಟಕದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಈ HPV ಲಸಿಕೆನ ನೀಡಲಿಕ್ಕೋಸ್ಕರ ಸರ್ಕಾರ ಕ್ರಮವನ್ನು ಕೈಗೊಂಡಿರುವಂಥದ್ದು. ಅಂದರೆ ಈ ಒಂದು ಗಣಿ ಬಾಧಿತ ಪ್ರದೇಶದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಈ ಗರ್ಭಕಂಠ ಕ್ಯಾನ್ಸರ್ಗೆ ಹೆಚ್ಚಿನ ಮಹಿಳೆಯರು ತುತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಆ ಪ್ರದೇಶದಲ್ಲಿ ಮೊದಲಿಗೆ ಈ ಒಂದು ಲಸಿಕೆಯನ್ನು ನೀಡುವಂತಹ ಕ್ರಮವನ್ನು ಕರ್ನಾಟಕ ಸರ್ಕಾರ ಕೈಗೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ HPV ವೈರಸ್ ಅಥವಾ HPV ಲಸಿಕೆಯನ್ನು ಈಗಾಗಲೇ ನವದೆಹಲಿ, ಪಂಜಾಬ್ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ನೀಡಲಾಗ್ತಾ ಇದೆ. ಈ 14 ವರ್ಷ ಅಂತಂದರೆ ಆ ವಿದ್ಯಾರ್ಥಿ 8ನೇ ತರಗತಿ ಇರ್ತಾರೆ. 8ನೇ ತರಗತಿ ಇರುವಾಗಲೇ ಈ ಒಂದು HPV ಲಸಿಕೆಯನ್ನು ನೀಡ್ತಾ ಅವ್ರನ್ನ ಸಂಪೂರ್ಣವಾಗಿ ಗುಣಮುಖ ಮಾಡ್ತಕ್ಕಂತಹ ಕೆಲಸವನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಮತ್ತು ಮಾಡಲೇಬೇಕು. ಇನ್ನು ನೆಕ್ಸ್ಟ್ 61ನೇ ಪ್ರಶ್ನೆ ಏನಿದೆಪ್ಪ ಅಂದರೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಬಂದಿರತಕ್ಕಂತಹ ಡಿಜಿಲಾಕರ್ ಯಾವ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ? ಅಂದರೆ ಇತ್ತೀಚೆಗೆ ಈ ಒಂದು ಡಿಜಿಲಾಕರ್ ಅಂತಕ್ಕಂಥದ್ದು ತುಂಬ ಸುದ್ದಿಯಲ್ಲಿರತಕ್ಕಂಥದ್ದು. ಈ ಡಿಜಿಲಾಕರ್ ಯಾವ ಸಚಿವಾಲಯದ ಅಡಿಯೊಳಗೆ ಬರ್ತೈತಿ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಆಪ್ಷನ್ ಎ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಆಪ್ಷನ್ ಬಿ ಸಂವಹನ ಸಚಿವಾಲಯ, ಆಪ್ಷನ್ ಸಿ ನಾಗರಿಕ ಮತ್ತು ವಿಮಾನಯಾನ ಸಚಿವಾಲಯ, ಆಪ್ಷನ್ ಡಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಹಾಗಿದ್ರೆ ಈ ಒಂದು ಡಿಜಿಲಾಕರ್ ಯಾವ ಸಚಿವಾಲಯದ ಅಂಡರ್ ಒಳಗೆ ಬರ್ತೈತಿ ಅಂತ ನೋಡೋದಾದರೆ ಆಪ್ಷನ್ ಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಂಡರ್ ಒಳಗೆ ಈ ಒಂದು ಡಿಜಿಲಾಕರ್ ಬರುವಂತಹದ್ದು. ಹಾಗಿದ್ರೆ ಈ ಒಂದು ಡಿಜಿಲಾಕರ್ನ ಕುರಿತಾಗಿ ನೋಡೋದಾದರೆ 2015ರೊಳಗೆ ಈ ಡಿಜಿಲಾಕರ್ ಜಾರಿಗೆ ಬಂದಿರುವಂಥದ್ದು. ಈ ಒಂದು ಆ್ಯಪ್ ಬಂದಿರುವಂಥದ್ದು. ಈ ಒಂದು ಡಿಜಿಲಾಕರ್ನ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರಾರಂಭ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಡಿಜಿಲಾಕರ್ನ
ಏನು ಮಾಡಿದಪ್ಪ ಅಂದರೆ ಸರ್ಕಾರಿ ದಾಖಲೆಗಳನ್ನು ಸುರಕ್ಷಿತವಾಗಿ ಇಡ್ತಕ್ಕಂತಹ ವೇದಿಕೆಯಾಗಿ ಈ ಒಂದು ಡಿಜಿಲಾಕರನ್ನು ಬಳಕೆಯನ್ನು ಮಾಡಲಾಗುವಂಥದ್ದು. ಈ ಡಿಜಿಲಾಕರನ್ನು ವಿದ್ಯಾರ್ಥಿಗಳು ತಮ್ಮ ಅಂಕಗಳು ಮತ್ತು ಪರಿಶೀಲಿಸಲ್ಪಟ್ಟ ಮಾರ್ಕ್ ಶೀಟ್ಗಳನ್ನು ಪಡೀಲಿಕ್ಕೋಸ್ಕರ, ಅವುಗಳನ್ನು ನೋಡಲಿಕ್ಕೋಸ್ಕರ ಈ ಒಂದು ಡಿಜಿಲಾಕರನ್ನು ಬಳಸ್ಬೋದಾಗಿರುವಂಥದ್ದು. ಈ ಒಂದು ಡಿಜಿಲಾಕರ್ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದಿರುವಂಥದ್ದು, ಅಂದರೆ ಈ ಒಂದು ಸರ್ಕಾರದಿಂದ ಅನುಮತಿಯನ್ನು ಪಡೆದಿರುವಂಥದ್ದು. ಹಾಗಾಗಿ ಈ ಒಂದು ಡಿಜಿಲಾಕರ್ನಲ್ಲಿ ಇರತಕ್ಕಂತಹ ನಮ್ಮ ಯಾವುದೇ ದಾಖಲೆಗಳು ತುಂಬ ಸೇಫ್ ಆಗಿರ್ತವೆ, ತುಂಬ ಭದ್ರತೆಗೆ ಒಳಪಟ್ಟಿರ್ತವೆ. ಇಲ್ಲಿದೆ ನೋಡಿ, ಕಠಿಣ ಭದ್ರತಾ ಕ್ರಮಗಳನ್ನು ಕೂಡ ಹೊಂದಿರುವಂಥದ್ದು. ಅಂದರೆ ಡಿಜಿಲಾಕರ್ನಲ್ಲಿ ಇರತಕ್ಕಂತಹ ನಮ್ಮೆಲ್ಲ ದಾಖಲೆಗಳು ಕೂಡ ಸೇಫ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಡಿಜಿಲಾಕರ್ನ ಬಳಕೆದಾರರು ತಮ್ಮ ಅತ್ಯಗತ್ಯ ದಾಖಲೆಗಳನ್ನು ಡಿಜಿಟಲ್ ಅಂದರೆ ಪೇಪರ್ಲೆಸ್ ಆಗಿ ಸಂಗ್ರಹಣೆಯನ್ನು ಮಾಡಬಹುದಾಗಿರುವಂಥದ್ದು. ಇದು ಒಂದು ಕಾಗದ ರಹಿತ ಉಪಕ್ರಮ. ಅಂದರೆ ಇಲ್ಲಿ ಯಾವುದೇ ಪೇಪರ್ನ ಅವಶ್ಯಕತೆ ಇರೋಂಗಿಲ್ಲ. ತಮ್ಮ ಎಲ್ಲ ದಾಖಲೆಗಳನ್ನು ಈ ಡಿಜಿಲಾಕರ್ನಲ್ಲಿ ಇಡೋದ್ರಿಂದ ಅಲ್ಲಿ ಯಾವುದೇ ಒಂದು ಕಾಗದ ಬೇಕಾಗೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ಡಿಜಿಲಾಕರ್ನ ಮೂಲಕ ನೀಡಲಾಗಿರ್ತಕ್ಕಂತಹ ದಾಖಲೆಗಳು ಭೌತಿಕ ಪ್ರತಿಗಳಿಗೆ ಕಾನೂನು ಸಮಾನ. ಅಂದರೆ ಈ ಒಂದು ನಮ್ಮ ಎಲ್ಲ ಒರಿಜಿನಲ್ ದಾಖಲೆಗಳನ್ನು ತೋರಿಸುವಷ್ಟೇ ಈ ಒಂದು ಡಿಜಿಲಾಕರ್ನ ದಾಖಲೆಗಳು ಕೂಡ ಕಾನೂನಿನ ಮುಂದೆ ಸಮಾನತೆಯನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಡಿಜಿಲಾಕರ್ ಆ್ಯಪ್ ಏನು ಮಾಡುತ್ತಪ್ಪ ಅಂದರೆ ಪಾಸ್ಪೋರ್ಟ್ ಅಪ್ಲಿಕೇಶನ್ಗಳು ಮತ್ತು ಗುರುತಿನ ಪರಿಶೀಲನೆಯನ್ನು ಕೂಡ ಬೆಂಬಲಿಸುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನೀವಿಲ್ಲಿ ನೋಡ್ಬೋದು ಡಿಜಿಲಾಕರ್ನ ಬೆನಿಫಿಟ್ಸ್, ಡಿಜಿಲಾಕರ್ನ ಪ್ರಯೋಜನಗಳು ಏನು ಅಂತಂದು ಯೂಸ್ಡ್ ಆನ್ ಯೂಸರ್ ಕಾನ್ಸೆಂಟ್. ಅಂದರೆ ಇದು ಅಂದರೆ ಡಿಜಿಲಾಕರ್ನ ಬಳಕೆಯನ್ನು ಮಾಡ್ತಕ್ಕಂತಹ ಆ ವ್ಯಕ್ತಿಯ ಒಪ್ಪಿಗೆ ಆಧಾರದ ಮೇಲೆ ವರ್ಕ್ ಮಾಡುವಂಥದ್ದು. ಫುಲ್ಲಿ ಸೆಕ್ಯೂರ್ ಆಕ್ಸೆಸ್, ಅಂದರೆ ಹೆಚ್ಚಿನ ಒಂದು ಕಠಿಣ ಭದ್ರತೆಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ಡಿಜಿಲಾಕರ್. ಈ ಒಂದು ಡಿಜಿಲಾಕರ್ನ ಎನಿವೇರ್, ಅಂದರೆ ಎಲ್ಲಿಯಾದರೂ ಎನಿ ಟೈಮ್ ಯಾವಾಗಲಾದರೂ ಕೂಡ, ಅಥವಾ ಮೊಬೈಲ್ನಲ್ಲೂ ಕೂಡ ಅಥವಾ ಡೆಸ್ಕ್ಟಾಪಲ್ಲೂ ಈ ಒಂದು ಡಿಜಿಲಾಕರ್ನ ಬಳಸ್ಬೋದಾಗಿರುವಂಥದ್ದು. ಈ ಒಂದು ಡಿಜಿಲಾಕರ್ ಪೇಪರ್ಲೆಸ್ ಅಂತ ನಾವು ನೋಡಿದ್ವಿ. ಪೇಪರ್ಲೆಸ್ ಅಷ್ಟೇ ಅಲ್ಲ, ಈ ಪೇಪರ್ಲೆಸ್ ಆಗಿರೋದ್ರಿಂದ ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಅಂದರೆ ಪರಿಸರಕ್ಕೂ ಕೂಡ ಹೆಚ್ಚು ಉಪಯೋಗವಾಗ್ತಕ್ಕಂತಹದ್ದನ್ನು ಇಲ್ಲಿ ನಾವು ನೋಡ್ಬೋದು. ಹಾಗಿದ್ರೆ ಡಿಜಿಲಾಕರ್ ಪೇಪರ್ಲೆಸ್ ಆಗಿರುವಂಥದ್ದು ಮತ್ತು ಎನ್ವಿರಾನ್ಮೆಂಟ್ಲಿ ಫ್ರೆಂಡ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಪ್ರಶ್ನೆ 62ನೇ ಪ್ರಶ್ನೆ ಏನಿದೆ. ಈ 62ನೇ ಪ್ರಶ್ನೆ ಅಂತ ನೋಡೋದಾದರೆ ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್. ಇಲ್ಲಿ ನೀವು ಗಮನಿಸಬಹುದು, ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ವ್ಯಾಯಾಮ 2025 ಎಲ್ಲಿ ನಡೆಯಿತು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ಪ್ರಶ್ನೆ ಆಪ್ಷನ್ಸನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ತಾಂಜಾನಿಯಾ, ಆಪ್ಷನ್ ಬಿ ಮಡಗಾಸ್ಕರ್, ಆಪ್ಷನ್ ಸಿ ಮಾರಿಷಸ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಹಾಗಿದ್ರೆ ಯಾವ ಒಂದು ಸ್ಥಳದೊಳಗೆ ಈ ಒಂದು ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ನಡೆದಿದೆ ಅಂತ ನೋಡೋದಾದರೆ ಆಪ್ಷನ್ ಎ ತಾಂಜಾನಿಯಾ. ಇತ್ತೀಚೆಗೆ ಈ ಒಂದು ತಾಂಜಾನಿಯಾದೊಳಗೆ ಈ ಒಂದು ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ನಡೆದಿರುವಂಥದ್ದು. ಈ ಕುರಿತಾಗಿ ನೋಡೋದಾದರೆ ಇಲ್ಲಿ ನೀವು ಗಮನಿಸೋದಾದರೆ ಈ ಒಂದು ಅಂದರೆ ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಸಭೆ ನಡೆದಿರ್ತಕ್ಕಂಥದ್ದನ್ನು ನೀವು ಈ ಚಿತ್ರದ ಮೂಲಕ ಗಮನಿಸ್ಬೋದು. ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ 2025 ಏಪ್ರಿಲ್ 13ರಂದು ತಾಂಜಾನಿಯಾದ ದಾರ್ ಎಸ್ ಸಲಾಮ್ ಅಂತಕ್ಕಂತಹ ಸ್ಥಳದಲ್ಲಿ ನಡೆದಿರುವಂಥದ್ದು. ಇದೊಂದು ಭಾರತ ಮತ್ತು ಆಫ್ರಿಕಾ ಕಡಲ ಸಹಕಾರದಲ್ಲಿ ಪ್ರಮುಖ ಹೆಜ್ಜೆಯನ್ನು ಗುರುತಿಸುವಂಥದ್ದು. ಹಾಗಿದ್ರೆ ಇದು ಭಾರತ ಮತ್ತು ಆಫ್ರಿಕಾದ ಸಹಕಾರವನ್ನು ಹೆಚ್ಚಿಸ್ತಕ್ಕಂತಹ ಕೆಲಸವನ್ನು ಈ ಒಂದು ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಮಾಡುವಂಥದ್ದು. ಈ ಒಂದು ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಇದೆಯಲ್ಲ, ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ, ಅಂದರೆ ಇಂಡಿಯನ್ ಓಷನ್ ರೀಸನ್ನಲ್ಲಿ ಮತ್ತು ಅದರ ಸಂಬಂಧಗಳನ್ನು ಹೆಚ್ಚಿಸಲಿಕ್ಕೋಸ್ಕರ ಭಾರತ ಮತ್ತು ತಾಂಜಾನಿಯಾ ಜಂಟಿಯಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂತಹ ದೊಡ್ಡ ಪ್ರಮಾಣದ ಬಹುಪಕ್ಷೀಯ ಕಡಲ ವ್ಯಾಯಾಮ ಇದಾಗಿರುವಂತಹದ್ದು ನಾವಿಲ್ಲಿ ಗಮನಿಸಬೇಕು.
ಈ ಒಂದು ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಒಳಗೆ 11 ರಾಷ್ಟ್ರಗಳು ಭಾಗವಹಿಸಿರುವಂಥದ್ದು 11 ರಾಷ್ಟ್ರಗಳು ಭಾಗವಹಿಸಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಆ 11 ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ ಮೊದಲನೇದಾಗಿ ಭಾರತ, ತಾಂಜೇನಿಯಾ, ಕೊಮೊರಸ್, ಜಿಬೌಟಿ, ಎರಿಟ್ರಿಯಾ, ಕಿನ್ಯಾ, ಮಡಗಾಸ್ಕರ್, ಮಾರಿಷಸ್, ಮೊಜಾಂಬಿಕ್, ಸೆಷಲ್ಸ್, ದಕ್ಷಿಣ ಆಫ್ರಿಕಾ. ಈ 11 ರಾಷ್ಟ್ರಗಳು ಈ ಒಂದು ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ನಲ್ಲಿ ಭಾಗವಹಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಏನು ಎಂಗೇಜ್ಮೆಂಟ್ನಲ್ಲಿ ನೌಕಾ ಸಮನ್ವಯವನ್ನು ಹೆಚ್ಚಿಸೋದು ಮತ್ತು ಪ್ರಾದೇಶಿಕ ಕಡಲ ಸವಾಲುಗಳಿಗೆ ಜಂಟಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವಂತಹ ಉದ್ದೇಶವನ್ನು ಹೊಂದಿರುವಂಥದ್ದು ಈ ಒಂದು ಎಂಗೇಜ್ಮೆಂಟ್ ಅಂತಂದು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಆಫ್ರಿಕಾ ಇಂಡಿಯಾ ಕೀ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಒಳಗೆ ನೌಕಾಪಡೆಯ ಹಡಗುಗಳಾಗಿರ್ತಕ್ಕಂಥ INS ಚೆನ್ನೈ, INS ಕೇಸರಿ, INS ಸುನಯನ ಕಾರ್ಯಾಚರಣೆಯ ಭಾಗವಾಗಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಹಿಂದಿನ ತರಗತಿಯೊಳಗೆ ಹೇಳಿದ್ದೆ INSನ ವಿಸ್ತೃತ ರೂಪ. INS ಅಂತಂದರೆ ಏನಪ್ಪ ಅಂತಂದರೆ ಇಂಡಿಯನ್ ನಾವೆಲ್ ಶಿಪ್ ಅಂತಕ್ಕಂಥ ಈ INSನ ವಿಸ್ತೃತ ರೂಪವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು 63ನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಪಕ್ಕೆ ಹುಲಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಪಕ್ಕೆ ಟೈಗರ್ ರಿಸರ್ವು ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ A ಮಿಜೋರಾಂ, ಆಪ್ಷನ್ B ಅಸ್ಸಾಂ, ಆಪ್ಷನ್ C ಅರುಣಾಚಲ್ ಪ್ರದೇಶ್, ಆಪ್ಷನ್ D ತೆಲಂಗಾಣ. ಹಾಗಿದ್ರೆ ಯಾವ ರಾಜ್ಯದಲ್ಲಿ ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ ಕಂಡು ಬರ್ತೈತಿ ಅಂತಂದು ನೋಡೋದಾದರೆ ಆಪ್ಷನ್ C ಅರುಣಾಚಲ್ ಪ್ರದೇಶದೊಳಗೆ ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ ಕಂಡು ಬರುವಂಥದ್ದು. ಆ ಕುರಿತು ನೋಡೋದಾದರೆ ಅರುಣಾಚಲ ಪ್ರದೇಶದ ಪೂರ್ವ ಕಮೆಂಗ್ ಜಿಲ್ಲೆಯ ಪಕ್ಕೆ ವನ್ಯಜೀವಿ ಅಭಯಾರಣ್ಯ ಮತ್ತು ಹುಲಿ ಮೀಸಲು ಪ್ರದೇಶದಲ್ಲಿನ ಕ್ಯಾಮರಾ ಬಲೆಗಳು 9 ದೊಡ್ಡ ಬೆಕ್ಕುಗಳನ್ನು ಪತ್ತೆ ಹಚ್ಚಿರುವಂಥದ್ದು. ಈ ಒಂದು 9 ದೊಡ್ಡದಾಗಿರ್ತಕ್ಕಂತಹ ಬೆಕ್ಕುಗಳು ಪತ್ತೆಯಾಗಿರೋದ್ರಿಂದ ಆರೋಗ್ಯಕರ ವನ್ಯಜೀವಿಗಳ ಉಪಸ್ಥಿತಿಯನ್ನು ಈ ಒಂದು ಪಕ್ಕೆ ಹುಲಿ ಅಭಯಾರಣ್ಯ ತೋರುವಂಥದ್ದು. ಈ ಒಂದು ರಿಸರ್ವ್ ಪಕ್ಕೆ ಟೈಗರ್ ರಿಸರ್ವ್ ಇದೆಯಲ್ಲ, ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ ಟೆಂಗಾ ಮೀಸಲು ಅರಣ್ಯ ಅಂದರೆ ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ನ ಉತ್ತರಕ್ಕೆ ಟೆಂಗಾ ಮೀಸಲು ಅರಣ್ಯ ಇರುವಂಥದ್ದು. ಅದೇ ರೀತಿಗೆ ಪಶ್ಚಿಮಕ್ಕೆ ಡೊಯ್ಮಾರಾ ಮೀಸಲು ಅರಣ್ಯ, ಡೊಯ್ಮಾರಾ ರಿಸರ್ವ್ ಫಾರೆಸ್ಟ್ ಇರುವಂಥದ್ದು. ಅಷ್ಟೇ ಅಲ್ಲ, ಮತ್ತು ದಕ್ಷಿಣ ಭಾಗಕ್ಕೆ ನಮೇರಿ ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ ಇರುವಂಥದ್ದು. ಅಷ್ಟೇ ಅಲ್ಲ, ಮತ್ತು ಪೂರ್ವಕ್ಕೆ ಪಾಪುಮ್ ರಿಸರ್ವ್ ಫಾರೆಸ್ಟ್ ಇರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಅದನ್ನು ನಾವು ಮ್ಯಾಪ್ನ ಮೂಲಕ ನೋಡೋದಾದರೆ ಇದು ಅರುಣಾಚಲ ಪ್ರದೇಶ ಇದು ಪಕ್ಕೆ ಟೈಗರ್ ರಿಸರ್ವ್. ನೀವು ಇಲ್ಲಿ ನೋಡ್ಬೋದು ಪಕ್ಕೆ ಟೈಗರ್ ರಿಸರ್ವ್. ಈ ಪಕ್ಕೆ ಟೈಗರ್ ರಿಸರ್ವ್ನ ಉತ್ತರಕ್ಕೆ ನಾವು ನೋಡಿದ್ವಿ ಟೆಂಗಾ ರಿಸರ್ವ್ ಫಾರೆಸ್ಟ್ ಇರುವಂಥದ್ದು. ಇನ್ನು ಪಶ್ಚಿಮಕ್ಕೆ ಬಂದರೆ ಡೊಯ್ಮಾರಾ ರಿಸರ್ವ್ ಫಾರೆಸ್ಟ್ ಮೀಸಲು ಅರಣ್ಯ ಪ್ರದೇಶ ಇರುವಂಥದ್ದು. ಇನ್ನು ನೆಕ್ಸ್ಟು ನಾವು ದಕ್ಷಿಣಕ್ಕೆ ಬಂದರೆ ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ನ ದಕ್ಷಿಣಕ್ಕೆ ನೋಡೋದಾದರೆ ನಮೇರಿ ಟೈಗರ್ ರಿಸರ್ವ್ ಮೀಸಲು ಹುಲಿ ಮೀಸಲು ಇರುವಂಥದ್ದು. ಅಷ್ಟೇ ಅಲ್ಲ, ಈ ನಮೇರಿ ಅಂತಕ್ಕಂಥದ್ದು ಒಂದು ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ್ನು ಕೂಡ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ನ ಪೂರ್ವಕ್ಕೆ ಪಪುಮ್ ರಿಸರ್ವ್ ಫಾರೆಸ್ಟ್ ಕೂಡ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನಿಮಗಿಲ್ಲಿ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ ಏನಿದೆಪ್ಪ ಅಂದರೆ ಪೂರ್ವ ಹಿಮಾಲಯದ ತಪ್ಪಲಿನಲ್ಲಿರುವಂಥದ್ದು. ಪಶ್ಚಿಮ ಮತ್ತು ಉತ್ತರದೊಳಗೆ ಕಮೆಂಗ್ ನದಿ ಮತ್ತು ಪೂರ್ವದಲ್ಲಿ ಪಕ್ಕೆ ನದಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ ಇದೆಯಲ್ಲ, ಇದು 862 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ನಲ್ಲಿ ನೈಶಿ ಬುಡಕಟ್ಟು ವಾಸವಾಗಿರುವಂಥದ್ದು. ಈ ನೈಶಿ ಬುಡಕಟ್ಟು ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ನ ಸಂರಕ್ಷಣೆಯನ್ನು ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಪಕ್ಕೆ ಟೈಗರ್ ರಿಸರ್ವ್ಗೆ 2016ರೊಳಗೆ ಏನು ಮಾಡಿದಾರಪ್ಪ ಅಂದರೆ ಹಾರ್ನ್ಬಿಲ್ ಗೂಡಿನ ದತ್ತು ಕಾರ್ಯಕ್ರಮವಾಗಿ, ಅಂದರೆ ಹಾರ್ನ್ಬಿಲ್ ಅಂತಕ್ಕಂಥ ಒಂದು ಗೂಡಿನ ದತ್ತು ಕಾರ್ಯಕ್ರಮಕ್ಕಾಗಿ ಭಾರತ ಜೀವ ವೈವಿಧ್ಯ ಪ್ರಶಸ್ತಿಯನ್ನು ಈ ಪಕ್ಕೆ ಟೈಗರ್ ರಿಸರ್ವ್ಗೆ ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಯಾವಾಗ 2016ರೊಳಗೆ.
ಇನ್ನು ನೆಕ್ಸ್ಟ್ ಪ್ರಶ್ನೆ 64ನೇ ಪ್ರಶ್ನೆ ಏನಿದೆಪ್ಪ ಅಂದರೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಕ್ಯಾಸ್ನೂರ್ ಅರಣ್ಯ ರೋಗ KFD ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಯಾವ ರೀತಿಯ ರೋಗ ಅಂತಕ್ಕಂಥದ್ದು ಪ್ರಶ್ನೆ. ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್. ಹಾಗಿದ್ರೆ ಈ ಒಂದು ಪ್ರಶ್ನೆ ಏನು ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಏನಿದೆಪ್ಪ ಅಂದರೆ ನೀರಿನಿಂದ ಹರಡುವ ಪರಾವಲಂಬಿ ರೋಗ. ಅಂದರೆ ಇದು ಯಾವ ರೀತಿಯ ರೋಗ ಅಂತಕ್ಕಂಥದ್ದು ಪ್ರಶ್ನೆ ಆಗಿತ್ತು. ಆಪ್ಷನ್ಸ್ ನೋಡಿದ್ರೆ ನೀರಿನಿಂದ ಹರಡತಕ್ಕಂತಹ ಪರಾವಲಂಬಿ ರೋಗ. ಆಪ್ಷನ್ ಬಿ ವೈರಲ್ ರಕ್ತಸ್ರಾವ ರೋಗ. ಆಪ್ಷನ್ ಸಿ ಶಿಲೀಂಧ್ರ ಸೋಂಕು. ಆಪ್ಷನ್ ಡಿ ವಾಯುಗಾಮಿ ಬ್ಯಾಕ್ಟೀರಿಯಾ ರೋಗ. ಅಂದರೆ ಇದೊಂದು ಬ್ಯಾಕ್ಟೀರಿಯಾದ ರೋಗ ಅಂತಕ್ಕಂಥದ್ದು ಆಪ್ಷನ್ ಡಿ ಆಗಿರುವಂಥದ್ದು. ಹಾಗಿದ್ರೆ ಈ ಒಂದು KFD ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಇದು ಯಾವ ರೀತಿಯ ರೋಗ ಅಂತ ನೋಡೋದಾದರೆ, ಆಪ್ಷನ್ ಬಿ ಇದೊಂದು ವೈರಲ್ ರಕ್ತಸ್ರಾವ ರೋಗ ಆಗಿರುವಂಥದ್ದು. ಹಾಗಿದ್ರೆ ಈ ಒಂದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ನ ಕುರಿತಾಗಿ ನೋಡೋದಾದರೆ, ಈ ಒಂದು KFD ಇದೆಯಲ್ಲ, ಇದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಈ ಒಂದು KFD ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ಗೆ ಮಂಗನ ಜ್ವರ ಅಂತ ಕೂಡ ಕರೆಯಲಾಗ್ತದೆ. ಮಂಗನ ಜ್ವರ ಅಥವಾ ಮಂಕಿ ಜ್ವರ ಅಂತ ಕೂಡ ಕರೆಯಲಾಗ್ತದೆ. ಈ ಒಂದು KFD 1957ರೊಳಗೆ ಮೊದಲ ವರದಿಯಾಗಿರುವಂಥದ್ದು. ಇದೊಂದು ವೈರಲ್ ರಕ್ತಸ್ರಾವದ ಕಾಯಿಲೆಯಾಗಿರುವಂಥದ್ದು. ಈ ಒಂದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಇದೆಯಲ್ಲ, ಇದು ಫ್ಲಾವಿವೈರಸ್ ಕುಲದ ಮತ್ತು ಫ್ಲಾವಿವಿರಡೆ ಕುಟುಂಬದ ಭಾಗವಾಗಿರತಕ್ಕಂತಹ ಕ್ಯಾಸ್ನೂರು ಅರಣ್ಯ ರೋಗ ವೈರಸ್, ಅಂದರೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ವೈರಸ್ನಿಂದ ಉಂಟಾಗುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ವೈರಸ್ ಗಟ್ಟಿಯಾದ ಉಣ್ಣೆ ಮೂಲಕ ಹರಡುವಂಥದ್ದು. ಇದೊಂದು ಗಟ್ಟಿಯಾಗಿರ್ತಕ್ಕಂಥ ಉಣ್ಣೆ ಮೂಲಕ ಹರಡುವಂಥದ್ದು ಮತ್ತು ಮಾನವರು ಮಂಗಗಳ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ನೀವು ಇಲ್ಲಿ ಗಮನಿಸಬೇಕು, ಈ ಒಂದು ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಏನಿದೆಪ್ಪ ಅಂದರೆ ಮಾನವನಿಂದ ಮಾನವನಿಗೆ ಹರಡೋಂಗಿಲ್ಲ, ಅಂದರೆ ಮಾನವನಿಗೆ ಸಂಪರ್ಕದ ಮೂಲಕ ಇದು ಹರಡಂಗಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ನೀವಿಲ್ಲಿ ನೋಡ್ಬೋದು, ಈ ಒಂದು ಮಂಗನ ಕಾಯಿಲೆ ಅಥವಾ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಈ ಒಂದು ಕಾಯಿಲೆಯನ್ನು ತಡೆಗಟ್ಟತಕ್ಕಂತಹ ಮುಂಜಾಗ್ರತಾ ಕ್ರಮಗಳು ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋದಾದರೆ, ಅರಣ್ಯ ಪ್ರದೇಶಗಳಿಗೆ ತೆರಳುವಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ನಾವು ಅರಣ್ಯ ಪ್ರದೇಶಕ್ಕೆ ಹೋಗಬೇಕು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಆರೋಗ್ಯ ಇಲಾಖೆ ಒದಗಿಸುವ DEPA ತೈಲವನ್ನು ಹಚ್ಕೊಳ್ಬೇಕು. ಅಂದರೆ ಅರಣ್ಯ ಇಲಾಖೆ ಏನು ಮಾಡ್ತಪ್ಪ ಅಂದರೆ, ಅಥವಾ ಆರೋಗ್ಯ ಇಲಾಖೆ ಏನು ಮಾಡ್ತಪ್ಪ ಅಂದರೆ, DEPA ಅಂತಕ್ಕಂತಹ ಒಂದು ತೈಲವನ್ನು ನೀಡಿದ ಆ ಒಂದು ತೈಲವನ್ನು ಹಚ್ಕೊಂಡು ನಾವು ಫಾರೆಸ್ಟ್ ಇಲಾಖೆಗೆ ಅಥವಾ ಫಾರೆಸ್ಟ್ಗೆ ಹೋಗಬೇಕು. ಜ್ವರ, ಶೀತ, ದೇಹದ ನೋವು, ದದ್ದುಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಅಂದರೆ ಈ ಒಂದು ಸಿಂಪ್ಟಮ್ಸ್ ಇದೆಯಲ್ಲ, ಏನು ಜ್ವರ ಆಗಿರ್ಬೋದು, ಶೀತ, ದೇಹದ ನೋವಾಗಿರ್ಬೋದು, ದೇಹದೊಳಗೆ ದದ್ದುಗಳು ಉಂಟಾಗ್ಬೋದು, ಈ ಒಂದು ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ವೈದ್ಯರನ್ನ ಸಂಪರ್ಕವನ್ನು ಮಾಡಬೇಕು. ಮತ್ತು ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಮಂಗಗಳ ಅಸಹಜ ಸಾವುಗಳು, ಅಂದರೆ ಕಂಟಿನ್ಯೂಸ್ ಆಗಿ ಈ ಮಂಗಗಳು ಸಾಯ್ತಕ್ಕಂಥ ಸನ್ನಿವೇಶಗಳು ಕಂಡು ಬಂದರೆ ತಕ್ಷಣ ಏನು ಮಾಡಬೇಕಪ್ಪ ಅಂದರೆ ಸ್ಥಳೀಯ ಆರೋಗ್ಯಾಧಿಕಾರಿಗಳಿಗೆ ತಿಳಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಇವೆಲ್ಲವೂ ಕೂಡ ಈ ಒಂದು ಮಂಗನ ಕಾಯಿಲೆ ತಡಿತಕ್ಕಂತಹ ಮುಂಜಾಗ್ರತಾ ಕ್ರಮಗಳಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ 65ನೇ ಪ್ರಶ್ನೆ ಏನಿದೆಪ್ಪ ಅಂದರೆ, ಕರಿಂಪುಳ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಅಂದರೆ ಕರಿಂಪುಳ ಅಂತಕ್ಕಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸನ್ನು ನೋಡ್ತಾ ಹೋದರೆ, ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಹಾಗಿದ್ರೆ ಯಾವ ರಾಜ್ಯದೊಳಗೆ ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯ ಕಂಡು ಬರುತ್ತಪ್ಪ ಅಂದರೆ, ಆಪ್ಷನ್ ಎ ಕೇರಳ ರಾಜ್ಯ. ಈ ಕೇರಳ ರಾಜ್ಯದ ಮಲ್ಲಂಪುರ ಅಂತಕ್ಕಂತಹ ಪ್ಲೇಸ್ ಒಳಗೆ ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯ ಕಂಡು ಬರುವಂಥದ್ದು. ಹಾಗಾದರೆ ಇದ್ರ ಕುರಿತಾಗಿ ನೋಡೋದಾದರೆ, ಅರಣ್ಯ ಇಲಾಖೆ ಇತ್ತೀಚೆಗೆ ಏನು ಮಾಡಿದಪ್ಪ ಅಂತಂದರೆ ಪ್ರಾಣಿ ಸಮೀಕ್ಷೆಯನ್ನು ಮಾಡಿರುವಂಥದ್ದು. ಅರಣ್ಯ ಇಲಾಖೆ ಇತ್ತೀಚೆಗೆ ಪ್ರಾಣಿ ಸಮೀಕ್ಷೆಯನ್ನು ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯದೊಳಗೆ ಮಾಡಿರುವಂಥದ್ದು. ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯದೊಳಗೆ 63 ಹೊಸ ಜಾತಿಯ ಒಡೋನೆಟ್ಗಳು, ಚಿಟ್ಟೆಗಳು ಮತ್ತು ಪಕ್ಷಿಗಳನ್ನು ದಾಖಲಿಸಿರುವಂಥದ್ದು. ಇಲ್ಲಿ ಒಡೋನೆಟ್ಗಳು ಅಂತಂದರೆ ಕೀಟಗಳು ಅಂತ ಅರ್ಥ.
ಈ ಒಂದು ಕರಿಂಪುಳ ವನ್ಯಜೀವಿ ಧಾಮದಲ್ಲಿ 63 ಹೊಸ ಜಾತಿಯ ಒಡನಟಿಗಳು, ಚಿಟ್ಟೆಗಳು ಮತ್ತು ಪಕ್ಷಿಗಳನ್ನು ದಾಖಲೆಯನ್ನು ಮಾಡಿರುವಂಥದ್ದು. ಈ ಒಂದು ಅಭಯಾರಣ್ಯ ನಾವು ಈಗ ಆಲ್ರೆಡಿ ನೋಡಿದ್ವಿ, ಕೇರಳದ ಮಲ್ಲಂಪುರ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಇದು ನೀಲಗಿರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳಲ್ಲಿ 227.97 ಚದರ ಕಿಲೋಮೀಟರ್ ವಿಸ್ತೀರ್ಣದೊಳಗೆ ಈ ಒಂದು ಕರಿಂಪುರ ವನ್ಯಜೀವಿ ಅಭಯಾರಣ್ಯ ಕಂಡುಬರುವಂಥದ್ದು. ಈ ಒಂದು ಕರಿಂಪುರ ವನ್ಯಜೀವಿ ಅಭಯಾರಣ್ಯ ಇದೆಯಲ್ಲ, ಇದು ಯುನೆಸ್ಕೋದ ಮಾನವ ಮತ್ತು ಜೀವಗೋಳ ಕಾರ್ಯಕ್ರಮದ ಅಡಿಯೊಳಗೆ ನೀಲಗಿರಿ ಜೀವಗೋಳ ಮೀಸಲು ಅಂದರೆ ನೀಲಗಿರಿ ಬಯೋಡೈವರ್ಸಿಟಿ ರಿಸರ್ವ್ನ ಪ್ರದೇಶದ ಭಾಗವಾಗಿರುವಂಥದ್ದು ಯಾವುದು? ಕರಿಂಪುರ ಕರಿಂಪುರ ವನ್ಯಜೀವಿ ಅಭಯಾರಣ್ಯ. ಈ ಕರಿಂಪುಳ ವನ್ಯಜೀವಿ ಅಭಯಾರಣ್ಯ ತಮಿಳುನಾಡಿನ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಅಂದರೆ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳದ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿರುವಂಥದ್ದು ಯಾವುದು? ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯ. ಈ ಒಂದು ಕರಿಂಪುಳ ಅಂತಕ್ಕಂತಹ ಹೆಸರು ಆ ಪ್ರದೇಶದ ಹತ್ತಿರದಲ್ಲಿ ಈ ಚಾಲಿಮಾರ್ ನದಿ ಅಂತಕ್ಕಂಥದ್ದು ಹರಿಯುವಂಥದ್ದು. ಈ ಚಾಲಿಮಾರ್ ನದಿಯ ಉಪನದಿಯೇ ಈ ಕರಿಂಪುಳ ನದಿ. ಕರಿಂಪುಳ ನದಿ ಈ ಒಂದು ಚಾಲಿಮಾರ್ ನದಿಯ ಉಪನದಿಯಾಗಿರುವಂಥದ್ದು. ಆ ಕಾರಣಕ್ಕೆ ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯಕ್ಕೆ ಕರಿಂಪುಳ ಅಂತಕ್ಕಂಥ ಹೆಸರು ಬಂದಿರುವಂಥದ್ದು. ನಾವು ಈ ಮ್ಯಾಪ್ ಒಳಗೆ ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯವನ್ನು ನೋಡೋದಾದರೆ ನೀವಿಲ್ಲಿ ಈ ರೆಡ್ ಮಾರ್ಕ್ನಲ್ಲಿ ಗುರುತಿಸಿರೋದನ್ನು ನೋಡಬೇಕು. ಆ ರೆಡ್ ಮಾರ್ಕ್ನಲ್ಲಿ ಗುರುತಿಸಿರೋದು ಪೂರ್ತಿ ಏನಪ್ಪ ಅಂತಂದರೆ ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯ ಆಗಿರುವಂಥದ್ದು. ಈ ಒಂದು ಕರಿಂಪುಳ ವನ್ಯಜೀವಿ ಅಭಯಾರಣ್ಯ ಏನಪ್ಪ ಅಂತಂದರೆ ಮುಕುರ್ತಿ ನ್ಯಾಷನಲ್ ಪಾರ್ಕ್, ತಮಿಳುನಾಡಿನ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಮತ್ತು ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನೊಂದಿಗೆ ಗಡಿಗಳನ್ನು ಹಂಚಿಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 66ನೇ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಶಿಕ್ಷಣ ಮತ್ತು ಪೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಅಂದರೆ ಶಿಕ್ಷಣ ಮತ್ತು ಪೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಎಂಬ ಶೀರ್ಷಿಕೆಯ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಅಂದರೆ ಇತ್ತೀಚೆಗೆ ಈ ಒಂದು ಶಿಕ್ಷಣ ಮತ್ತು ಪೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಅಂತಕ್ಕಂತಹ ಶೀರ್ಷಿಕೆ ಆಧಾರದ ಒಂದು ವರದಿ ಬಿಡುಗಡೆಯಾಗಿರುವಂಥದ್ದು. ಈ ಒಂದು ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಿದೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿತ್ತು. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಏನಿದೆಪ್ಪ ಅಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಏನಿದೆಪ್ಪ ಅಂದರೆ UNDP ಏನು ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಈ UNDP ವಿಸ್ತೃತ ರೂಪ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಆಪ್ಷನ್ ಬಿ ಏನಿದೆಪ್ಪ ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಅಂದರೆ ಯುನೆಸ್ಕೋ ಅಂತ ಹೇಳಲಾಗಿದೆ. ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಈ ಯುನೆಸ್ಕೋನ ವಿಸ್ತೃತ ರೂಪ ಆಗಿರುವಂಥದ್ದು. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇನ್ನು ಆಪ್ಷನ್ ಸಿ ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ಇದು UNEP ಅಂತ ಕರೀತಾರೆ. UNEP ಅಂತಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್. ಎನ್ವಿರಾನ್ಮೆಂಟಲ್ ಅಂತಕ್ಕಂಥದ್ದು ಈ ಒಂದು UNEPಯ ವಿಸ್ತೃತ ರೂಪ ಆಗಿರುವಂಥದ್ದು. ಇನ್ನು ಆಪ್ಷನ್ ಡಿ ಏನಿದೆಪ್ಪ ಅಂದರೆ ವಿಶ್ವ ಬ್ಯಾಂಕ್. ಹಾಕಿದರೆ ಈ ಒಂದು ಶಿಕ್ಷಣ ಮತ್ತು ಪೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಅಂತಕ್ಕಂಥ ಶೀರ್ಷಿಕೆಯ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂದರೆ ಯುನೆಸ್ಕೋ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಯುನೈಟೆಡ್ ನೇಷನಲ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಸಂಸ್ಥೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಹಾಗಾದರೆ ಆ ವರದಿ ಏನು ಅಂತ ನೋಡೋದಾದರೆ ಇಲ್ಲಿ ಮೊದಲು ನೋಡಿ, ಯುನೆಸ್ಕೋ ಪಬ್ಲಿಷಸ್ ಎಜುಕೇಷನ್ ಆ್ಯಂಡ್ ನ್ಯೂಟ್ರಿಷನ್ ಲರ್ನ್ ಟು ಈಟ್ ವೆಲ್ ರಿಪೋರ್ಟ್. ಲರ್ನ್ ಟು ಈಟ್ ವೆಲ್ ರಿಪೋರ್ಟ್ ಅಂದರೆ ಶಿಕ್ಷಣ ಮತ್ತು ಪೋಷಣೆ ಲರ್ನ್ ಟು ಈಟ್ ವೆಲ್ ಅಂದರೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಅಂತಕ್ಕಂತಹ ಒಂದು ವರದಿಯನ್ನು ಯುನೆಸ್ಕೋ
ಬಿಡುಗಡೆ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಅದುವೇ ಯುನೆಸ್ಕೋ. ಈ ಯುನೆಸ್ಕೋ ಏನು ಮಾಡ್ತಪ್ಪ ಅಂದರೆ ಮಾರ್ಚ್ 27-28 ಮಾರ್ಚ್ ತಿಂಗಳ 27 ಮತ್ತು 28ನೇ ತಾರೀಕು ಫ್ರಾನ್ಸ್ನೊಳಗೆ ಏನು ಮಾಡ್ತಪ್ಪ ಅಂದರೆ ಬೆಳವಣಿಗೆಗಾಗಿ ಪೋಷಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ಒಂದು ಕಾರ್ಯಕ್ರಮದೊಳಗೆ ಈ ಒಂದು ಶಿಕ್ಷಣ ಮತ್ತು ಪೋಷಣೆ, ಚೆನ್ನಾಗಿ ತಿನ್ನಲು ಕಲಿಯಿರಿ ಅಂತಕ್ಕಂಥ ಒಂದು ವರದಿಯನ್ನು ಬಿಡುಗಡೆಯನ್ನು ಮಾಡಿರುವಂಥದ್ದು. ಈ ವರದಿಯೊಳಗೆ ಏನಿದೆಯಪ್ಪ ಅಂತಂದರೆ ಶಾಲಾ ಊಟದಲ್ಲಿನ ಕಳಪೆ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಎತ್ತಿ ತೋರಿಸ್ತಕ್ಕಂತಹ ಕೆಲಸವನ್ನು ಈ ಒಂದು ವರದಿ ಮಾಡುವಂಥದ್ದು ಮತ್ತು ಆಹಾರದ ಗುಣಮಟ್ಟವನ್ನು ಸುಧಾರಿಸಲು ಸರ್ಕಾರಗಳನ್ನು ಒತ್ತಾಯಿಸುವಂಥದ್ದು. ನೀವಿಲ್ಲಿ ಗಮನಿಸಬೇಕು, ಶಾಲಾ ಊಟದೊಳಗೆ ಕಳಪೆ ಪೌಷ್ಟಿಕಾಂಶದ ಗುಣಮಟ್ಟವನ್ನು ಎತ್ತಿ ಹಿಡಿತಕ್ಕಂತಹ ಕೆಲಸ ಮತ್ತು ಆಹಾರದ ಗುಣಮಟ್ಟವನ್ನು ಸುಧಾರಿಸ್ತಕ್ಕಂತಹ ಕೆಲಸವನ್ನು ಸುಧಾರಿಸಲಿಕ್ಕೆ ಸರ್ಕಾರಗಳನ್ನು ಒತ್ತಾಯಿಸುವಂತಹ ಕೆಲಸವನ್ನು ಈ ಒಂದು ವರದಿ ಮಾಡುವಂತಹದ್ದು. 2024 ಏನಾಗಿತ್ತಪ್ಪ ಅಂದರೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಲ್ಲಿ 47% ಜನರು ಶಾಲಾ ಊಟವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ 47% ಜನರೊಳಗೆ ಅನೇಕರಿಗೆ ಸರಿಯಾದ ಪೋಷಣೆ ಕೊರತೆ ಸರಿಯಾದ ಪೋಷಣೆ ಅವರಿಗೆ ದೊರಕಿರಲಿಲ್ಲ, ಪೋಷಕಾಂಶದ ಕೊರತೆ ಉಂಟಾಗಿತ್ತು. ಈ ಒಂದು ವರದಿಯನ್ನು 187 ದೇಶಗಳಲ್ಲಿ, ಕೇವಲ 93 ದೇಶಗಳಲ್ಲಿ ಮಾತ್ರ ಶಾಲಾ ಆಹಾರ ನೀತಿಗಳು ಮತ್ತು 65 ದೇಶಗಳಲ್ಲಿ 65 ದೇಶಗಳಲ್ಲಿ ಮಾತ್ರ ಕೆಫೆಟೇರಿಯಾ ಆಹಾರ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ವರದಿ ಏನು ಹೇಳ್ತಿದ್ದಪ್ಪ ಅಂದರೆ ಅಲ್ಟ್ರಾ ಸಂಸ್ಕರಿಸಿದ ಆಯ್ಕೆಗಳಿಂದ ಹೆಚ್ಚು ಸಂಸ್ಕರಿಸಿದ ಆಹಾರಗಳನ್ನು ಸೇವಿಸೋದಕ್ಕಿಂತ ತಾಜಾ ಫ್ರೆಶ್ ಇರತಕ್ಕಂತಹ ಮತ್ತು ಸ್ಥಳೀಯವಾಗಿ ದೊರಕತಕ್ಕಂತಹ ಆಹಾರವನ್ನು ಸೇವನೆಯನ್ನು ಮಾಡಿರಿ ಅಂತಂದು ಯುನೆಸ್ಕೋ ಈ ಒಂದು ವರದಿಯ ಮೂಲಕ ಶಿಫಾರಸು ಅಥವಾ ತಿಳಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 67ನೇ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಮಸೂದೆಯನ್ನು ಲೋಕಸಭೆ ಅಂಗೀಕರಿಸಿತು? ಇತ್ತೀಚೆಗೆ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಕ್ಕಂತಹ ಮಸೂದೆಯನ್ನು ಲೋಕಸಭೆ ಅಂಗೀಕಾರವನ್ನು ಮಾಡಿರುವಂಥದ್ದು. ಹಾಗಿದ್ರೆ ಆ ಒಂದು ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸನ್ನು ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಹರಿಯಾಣ. ಹಾಗೆ ಯಾವ ರಾಜ್ಯದಲ್ಲಿ ಈ ಒಂದು ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತಾ ಇದೆ ಅಂತ ನೋಡೋದಾದರೆ ಆಪ್ಷನ್ ಸಿ ಗುಜರಾತ್ ರಾಜ್ಯದೊಳಗೆ ಈ ಒಂದು ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರಲಿಕ್ಕೆ ಲೋಕಸಭೆ ಅನುಮತಿಯನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ನೀವು ನೋಡ್ಬೋದು ತ್ರಿಭುವನ್ ಸಹಕಾರಿ ಯೂನಿವರ್ಸಿಟಿ. ಇಲ್ಲಿ ನೀವು ನೋಡ್ಬೋದು ದ ತ್ರಿಭುವನ್ ಸಹಕಾರಿ ಯೂನಿವರ್ಸಿಟಿ, ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಕೋಆಪರೇಟಿವ್ ಯೂನಿವರ್ಸಿಟಿ, ದೇಶದ ಮೊದಲನೇ ಸಹಕಾರಿ ವಿಶ್ವವಿದ್ಯಾಲಯ ಆಗಿರುವಂಥದ್ದು. ಈಸ್ ಪ್ರಪೋಸ್ ಟು ಬಿ ಎಸ್ಟಾಬ್ಲಿಷ್ಡ್ ಎಟ್ ದ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಆನಂದ್, IRMA. ನೀವು ಇಲ್ಲಿ ಗಮನಿಸಬೇಕು, ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಆನಂದ್ ಇನ್ ಗುಜರಾತ್. ಇದು ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಗುಜರಾತ್ನಲ್ಲಿ ಸ್ಥಾಪನೆ ಆಗ್ತಾ ಇರುವಂಥದ್ದು. ವಿತ್ ದ ಏಮ್ ಆಫ್ ಪ್ರೊವೈಡಿಂಗ್ ಎಜುಕೇಷನ್, ಟ್ರೈನಿಂಗ್, ರಿಸರ್ಚ್ ಆ್ಯಂಡ್ ಪಾಲಿಸಿ ಡೆವಲಪ್ಮೆಂಟ್ ಇನ್ ದ ಕೋಆಪರೇಟಿವ್ ಸೆಕ್ಟರ್. ಸಹಕಾರಿ ವಲಯದೊಳಗೆ ಎಜುಕೇಷನನ್ನು ನೀಡೋದು, ಶಿಕ್ಷಣವನ್ನು ನೀಡುವುದು, ಟ್ರೈನಿಂಗ್ ತರಬೇತಿಯನ್ನು ನೀಡುವುದು, ರಿಸರ್ಚ್ ಮತ್ತು ಅವರಿಗೆ ಸಂಶೋಧನೆಗೆ ಸಹಕಾರವನ್ನು ನೀಡ್ತಕ್ಕಂತಹ ಕೆಲಸವನ್ನು ಈ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಮಾಡುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಗುಜರಾತ್ನ ಆನಂದೊಳಗೆ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕೆಂದು ಲೋಕಸಭೆ ಮಸೂದೆಗೆ ಅಂಗೀಕಾರವನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ವಿಶ್ವವಿದ್ಯಾಲಯಕ್ಕೆ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯಕ್ಕೆ ಯಾರು ಹೆಸರಿಟ್ಟಿದ್ದಾರಪ್ಪ ಅಂದರೆ ಭಾರತದ ಸಹಕಾರಿ ಚಳುವಳಿಯ ಪ್ರವರ್ತಕರಾಗಿರ್ತಕ್ಕಂತಹ ತ್ರಿಭುವನ್ ದಾಸ್ ಪಟೇಲ್ ಅವರ ಹೆಸರನ್ನು ಇಡಿರುವಂಥದ್ದು. ತ್ರಿಭುವನ್ ದಾಸ್ ಪಟೇಲ್ ಅವರ ಹೆಸರನ್ನು ಇಡಲಾಗಿರುವಂಥದ್ದು. ತ್ರಿಭುವನ್ ದಾಸ್ ಕಿಶಿಬಾಯಿ ಪಟೇಲ್ ಒಬ್ಬ ಭಾರತೀಯ ಸ್ವತಂತ್ರ ಕಾರ್ಯಕರ್ತ, ವಕೀಲ, ಅಷ್ಟೇ ಅಲ್ಲದೆ ಒಬ್ಬ ರಾಜಕಾರಣಿ ಕೂಡ ಹೌದು. ಈ ಒಂದು ತ್ರಿಭುವನ್ ದಾಸ್ ಪಟೇಲ್ ಅವರಲ್ಲ, ಇವರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಿದ್ದರು ಮತ್ತು ನಾಗರಿಕ ಸಹಕಾರ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ತಮ್ಮಲ್ಲಿ ಹೆಚ್ಚಿನ ಆ ಒಂದು ಕೆಲಸ ಕಾರ್ಯಗಳನ್ನು ಈ ಒಂದು ಅಸಹಕಾರ ಮತ್ತು ಗ್ರಾಮೀಣಾಭಿವೃದ್ಧಿಯ ಕೆಲಸಗಳಲ್ಲಿ ಮಾಡಿರೋದನ್ನು ನಾವು ಗಮನಿಸಬೇಕು. ಈ
ತ್ರಿಭುವನ್ ದಾಸ್ ಪಟೇಲ್ರವರು 1946 ಕೈರಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಲಿಮಿಟೆಡ್ನ ಸ್ಥಾಪನೆಯನ್ನು ಮಾಡಿರುವಂಥದ್ದು. 1946 ಕೈರಾ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟನ ಸ್ಥಾಪನೆಯನ್ನು ಮಾಡಿರುವಂಥದ್ದು. ಈ ತ್ರಿಭುವನ್ ಪಟೇಲ್ ಅವರಿದ್ದಾರಲ್ಲ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಂದ ಪ್ರೇರಿತರಾಗಿರುವಂಥದ್ದು. ಅವರಿಂದ ಪ್ರೇರಿತರಾಗಿರ್ತಕ್ಕಂಥ ಇವರು ಪೋಲ್ಸನ್ ಡೈರಿಯಿಂದ ರೈತರ ಶೋಷಣೆಯ ವಿರುದ್ಧ ಹೋರಾಡಿದರು. ಅಂದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿಂದ ಪ್ರೇರೇಪಿತರಾಗಿರ್ತಕ್ಕಂತಹ ಈ ತ್ರಿಭುವನ್ ದಾಸ್ ಪಟೇಲ್ರವರು ಪೋಲ್ಸನ್ ಅಂತಕ್ಕಂತಹ ಡೈರಿಯಿಂದ ರೈತರ ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿದರು. ಏನು ತ್ರಿಭುವನ್ ದಾಸ್ ಪಟೇಲ್ ಅವರಿದ್ದಾರಲ್ಲ, ಇವರಿಗೆ 1948ರಿಂದ 1983 ಹರಿಜನ ಸೇವಕ ಸಮಿತಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಯಾವಾಗ 1948ರಿಂದ 1983 ಇವರು ಹರಿಜನ ಸೇವಕ ಸಮಿತಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ 68ನೇ ಪ್ರಶ್ನೆ ಏನಿದೆಪ್ಪ ಅಂದರೆ 2025 ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಆತಿಥ್ಯ ಭಾರತದ ಯಾವ ರಾಜ್ಯ ವಹಿಸಲಿದೆ? ಅಂದರೆ ಇದೇನು ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಇನ್ನೂ ನಡೆದಿಲ್ಲ. 2025ನೇ ಆವೃತ್ತಿ ಭಾರತದ ಯಾವ ರಾಜ್ಯದಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಉತ್ತರ ಪ್ರದೇಶ್. ಹಾಗಾದರೆ ಯಾವೊಂದು ರಾಜ್ಯದಲ್ಲಿ ಈ ಒಂದು ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ನಡೀತವೆ ಅಂತ ನೋಡೋದಾದರೆ ಆಪ್ಷನ್ ಬಿ ಬಿಹಾರ್ ರಾಜ್ಯದೊಳಗೆ ಈ ಒಂದು 2025ನೇ ಆವೃತ್ತಿಯ ಹಾಕಿ ಪಂದ್ಯಾವಳಿಗಳು ನಡೆಯುವಂಥದ್ದು. ಎಲ್ಲಿ ಅಂತಂದರೆ ಬಿಹಾರದ ರಾಜ್ಗೀರ್ ಒಳಗೆ ಆಗಸ್ಟ್ ತಿಂಗಳೊಳಗೆ ಹೀರೋ ಏಷ್ಯಾ ಕಪ್ ಹಾಕಿ 2025 ಅನ್ನು ಆಯೋಜಿಸಲಾಗಿರುವಂಥದ್ದು. ಹಾಗಿದ್ರೆ ಈ ಹೀರೋ ಏಷ್ಯಾ ಕಪ್ ಹಾಕಿ 2025 ಬಿಹಾರದ ರಾಜ್ಗೀರ್ನಲ್ಲಿ ಆಗಸ್ಟ್ ತಿಂಗಳೊಳಗೆ ನಡೆಯುವಂಥದ್ದು. ಈ ಹಾಕಿ ಇಂಡಿಯಾ ಮತ್ತು ಬಿಹಾರ ರಾಜ್ಯ ಕ್ರೀಡಾ ಪ್ರಾಧಿಕಾರ ಈ ಒಂದು ಕಾರ್ಯಕ್ರಮಕ್ಕಾಗಿ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿರುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಏನಿದು MOM ಅಂತಂದರೆ ಮೊಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ತಿಳುವಳಿಕೆ ಪತ್ರ ಅಂತ ನಾವಿಲ್ಲಿ ಗಮನಿಸಬೇಕು. ಈ ಪಂದ್ಯಾವಳಿ ಅಂದರೆ ಈ ಒಂದು ಹಾಕಿ ಪಂದ್ಯಾವಳಿ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಐತಲ್ಲ, ಈ ಪಂದ್ಯಾವಳಿ ಆಗಸ್ಟ್ 29 ಸೆಪ್ಟೆಂಬರ್ 7 ಅಂದರೆ ಆಗಸ್ಟ್ 29ಕ್ಕೆ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 7 ಬಿಹಾರದ ರಾಜ್ಗೀರ್ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಗೀರ್ನಲ್ಲಿರ್ತಕ್ಕಂಥ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. 2023 ಕೂಡ ಈ ಒಂದು ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಭಾರತದಲ್ಲಿ ನಡೆದಿತ್ತು. ಆ ಒಂದು ಪಂದ್ಯಾವಳಿಯಲ್ಲಿ ಕೂಡ ಭಾರತದ ಮಹಿಳೆಯರು ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯನ್ನು ಪಡ್ಕೊಂಡಿದ್ದರು. ಅದಾದ ನಂತರ ನಂತರದ ಭಾಗದಲ್ಲಿ ಅಂದರೆ ನಂತರ ಮತ್ತು ಕೂಡ ರಾಜ್ಗೀರ್ನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಈ ಒಂದು ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಆಗಿರುವಂಥದ್ದು. ಈ ಒಂದು 2025ನೇ ಸಾಲಿನೊಳಗೆ 12ನೇ ಆವೃತ್ತಿಯ ಹಾಕಿ ಪಂದ್ಯಾವಳಿ ಏಷ್ಯನ್ ಕಪ್ ಹಾಕಿ ಪಂದ್ಯಾವಳಿ ಅದು ಭಾರತದಲ್ಲಿ, ಅದರೊಳಗೂ ಕೂಡ ಬಿಹಾರದ ರಾಜ್ಗೀರ್ನಲ್ಲಿ ನಡೀತಾ ಇರುವಂಥದ್ದು. ಈ ಒಂದು 12ನೇ ಆವೃತ್ತಿಯಲ್ಲಿ ಭಾರತ, ಪಾಕಿಸ್ತಾನ್, ಜಪಾನ್, ಕೊರಿಯಾ, ಚೀನಾ ಮತ್ತು ಮಲೇಷಿಯಾ ಸೇರಿದಂತೆ 8 ತಂಡಗಳು ಈ ಒಂದು ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಏಷ್ಯನ್ ಹಾಕಿ ಫೆಡರೇಷನ್ನ ಕುರಿತಾಗಿ ಕೆಲವೊಂದು ಅಂಶಗಳನ್ನು ನೋಡೋದಾದರೆ ಈ ಏಷ್ಯನ್ ಹಾಕಿ ಫೆಡರೇಷನ್ 1958ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. 1958ರಲ್ಲಿ ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ ಸ್ಥಾಪನೆ ಆಗಿರುವಂಥದ್ದು. ಇದು ಏಷ್ಯಾದಲ್ಲಿ ಕ್ರೀಡಾ ಆಡಳಿತ ಮಂಡಳಿಯಾಗಿರುವಂಥದ್ದು. ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ ಏಷ್ಯಾದಲ್ಲಿ ಕ್ರೀಡಾ ಆಡಳಿತ ಮಂಡಳಿಯಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಹಾಕಿ ಇದು ನೋಡಿಲಿ FIH ವಿಶ್ವ ಆಡಳಿತ ಮಂಡಳಿಯೊಂದಿಗೆ ಸಂಯೋಜಿತವಾಗಿದೆ. ಅಂದರೆ ಫೆಡರೇಷನ್ ಹಾಕಿ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಹಾಕಿ ಮಂಡಳಿ, ಇಂಟರ್ನ್ಯಾಷನಲ್ ಹಾಕಿ ಮಂಡಳಿ ವಿಶ್ವ ಆಡಳಿತ ಮಂಡಳಿಯೊಂದಿಗೆ ಸಂಯೋಜಿತವಾಗಿರುವಂಥದ್ದೇ ಅದು ಏಷ್ಯನ್ ಹಾಕಿ ಫೆಡರೇಷನ್. ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ನ ಸ್ಥಾಪಕ ಸದಸ್ಯರು ಯಾರು ಅಂತ ನೋಡಿದರೆ ಭಾರತ, ಜಪಾನ್,
ದಕ್ಷಿಣ ಕೊರಿಯಾ, ಮಲೇಷಿಯಾ ಮತ್ತು ಪಾಕಿಸ್ತಾನ್ ಏನು ಆರು ದೇಶಗಳು ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ನ ಸ್ಥಾಪಕ ಸದಸ್ಯರಾಗಿರುವುದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ನಲ್ಲಿ ಪ್ರಸ್ತುತ 31 ದೇಶಗಳು ಸದಸ್ಯ ಸ್ಥಾನವನ್ನು ಪಡೆದಿರುವಂಥದ್ದು. ಎಷ್ಟು? 31 ದೇಶಗಳು. ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ನ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದರೆ ಈ ಮಲೇಷಿಯಾದ ರಾಜಧಾನಿ ಆಗಿರ್ತಕ್ಕಂತಹ ಕೌಲಾಲಂಪುರದೊಳಗೆ ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ನ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ ಇದೆಯಲ್ಲ, ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ನ ಪ್ರಸ್ತುತ ಅಧ್ಯಕ್ಷರಿದ್ದಾರಪ್ಪ ಅಂದರೆ ಅವರು ಜಪಾನ್ ದೇಶದವರು. ಅವ್ರು ಯಾರಪ್ಪ ಅಂದರೆ ಡಾಟೋ ಫೆಮಿಯೋ ಒಗುರಾ ಅಂತಕ್ಕಂಥವ್ರು ಪ್ರಸ್ತುತ ಈ ಒಂದು ಏಷ್ಯನ್ ಹಾಕಿ ಫೆಡರೇಷನ್ನ ಅಧ್ಯಕ್ಷನ ಆಗಿರುವಂಥದ್ದು. ಇನ್ನು ನಾವೀಗೇನು ನೋಡಿದ್ವಿ, ಏಷ್ಯನ್ ಹಾಕಿ ಫೆಡರೇಷನ್ ಕುರಿತಾಗಿ ನೋಡಿದ್ವಿ. ಹಾಗಿದ್ರೆ ಹಾಕಿ ಇಂಡಿಯಾದ ಕುರಿತಾಗಿ ನೋಡಿದ್ರೆ ಈ ಒಂದು ಹಾಕಿ ಇಂಡಿಯಾ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ 2009ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಈ ಒಂದು ಇದೇನಪ್ಪ ಅಂದರೆ ದೇಶದೊಳಗೆ ಹಾಕಿ ಕ್ರೀಡಾ ಆಡಳಿತ ಅಂದರೆ ದೇಶದಲ್ಲಿರ್ತಕ್ಕಂಥ ಹಾಕಿಯ ಕುರಿತಾಗಿರ್ತಕ್ಕಂಥ ಕ್ರೀಡಾ ಆಡಳಿತ ಮಂಡಳಿ, ಅದುವೇ ಹಾಕಿ ಇಂಡಿಯಾ. ಈ ಒಂದು ಹಾಕಿ ಇಂಡಿಯಾದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರಪ್ಪ ಅಂದರೆ ದಿಲೀಪ್ ಟರ್ಕಿಯವರು ಪ್ರಸ್ತುತ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಹಾಕಿ ಇಂಡಿಯಾದ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದ್ರೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಒಂದು ಪ್ರಚಲಿತ ಘಟನೆಗಳ 5ನೇ ಸರಣಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಪ್ರಚಲಿತ ಘಟನೆಗಳ ವಿಡಿಯೋಸ್ಗಳು ಹೀಗೆ ಮುಂದುವರಿತಾ ಹೋಗ್ತದೆ. ಇದುವರೆಗೂ ನೀವು ಈ ಒಂದು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಎಲ್ಲ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಮತ್ತು ಈ ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಸ್ನ ಗಮನಿಸಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಆಲ್ ದ ಬೆಸ್ಟ್.